Hello guys, welcome back to my class. In today's class we are going to teach you spotting errors for all competitive exams presented by ಕವಿರಾಜರಿಗೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಒಂದು ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಅತಿ ಮಹತ್ವದ ತುಂಬಾನೇ ಇಂಪಾರ್ಟೆಂಟ್ ಆದಂತ ಒಂದು ಟಾಪಿಕ್ ಅನ್ನು ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಸ್ಪಾಟಿಂಗ್ ಎರರ್ಸ್. ಸೊ ಸ್ಪಾಟಿಂಗ್ ಎರರ್ಸ್ ಅಂದ್ರೆ ಏನು? ಸೊ ಕೊಟ್ಟಂತೆ ಸೆಂಟೆನ್ಸ್ ಅಲ್ಲಿ ಎಲ್ಲಿ ಎರರ್ಸ್ ಇದೆ ಅನ್ನೋದು ಫೈಂಡ್ ಔಟ್ ಅನ್ನು ಮಾಡಿ ನಾವು ಆನ್ಸರ್ ಅನ್ನ ಚೂಸ್ ಮಾಡೋದು ಅಥವಾ ರೀ ಎಡಿಟ್ ಮಾಡದೆ ನಾವು ಸ್ಪಾಟಿಂಗ್ ಎರರ್ಸ್ ಅಂತ ಕರಿತೀವಿ. ಸೊ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ತುಂಬಾನೇ ಉಪಯುಕ್ತವಾಗಿದೆ. ಅದು CET ಆಗಿರ್ಬೋದು, TET ಆಗಿರ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು, PSI ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, FDA, SDA ಹೀಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆದ ಟಾಪಿಕ್ ಇದೆ. ಸೊ ಈ ವಿಡಿಯೋನ ಕೊನೆಗೂ ನೋಡಿ, ಅಂದಾಗೆ ಮಾತ್ರ ಇರತಕ್ಕಂಥ ಪ್ರತಿಯೊಂದು ರೂಲ್ಸ್ ಮತ್ತು ಟೆಕ್ನಿಕ್ಸ್ ಕೂಡ ಗೊತ್ತಾಗುತ್ತೆ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ನಾನು ಮುಂದೆ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಕೂಡ ತಮಗೆ ನೋಟಿಸ್ ರೂಪದಲ್ಲಿ ಸಿಗುತ್ತೆ. ನೋಡೋಣ ಈಗ ಸ್ಪಾಟಿಂಗ್ ಎರರ್ಸ್ ಬಗ್ಗೆ ನಾವು ಡೀಪ್ ಆಗಿ ಸ್ಟಡಿ ಮಾಡೋಣ. ಸೊ ಬಹಳ ಇಂಪಾರ್ಟೆಂಟ್ ಆದ ವಿಡಿಯೋ ಇದೆ, ಕೊನೆವರೆಗೂ ನೋಡಿ. ಸ್ಪಾಟಿಂಗ್ ಎರರ್ಸ್ ಆರ್ ಆಸ್ಕ್ಡ್ ಇನ್ ಅ ವರ್ಬಲ್ ರೀಸನಿಂಗ್. ಸೊ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವರ್ಬಲ್ ರೀಸನಿಂಗ್ ಅಂತ ಇರುತ್ತೆ, ಹೌದಾ? ಸೊ ಈ ವರ್ಬಲ್ ರೀಸನಿಂಗ್ ಅಲ್ಲಿ ಯಾವ ತರದ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದು ನಾವು ಅಲ್ಲಿಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಟೆಂಡ್ ಅಂತ ತಮಗೆಲ್ಲ ಗೊತ್ತಿದೆ. ಯು ನೀಡ್ ಟು ಸ್ಪಾಟ್ ಸೆಂಟೆನ್ಸಸ್ ಅಂಡ್ ಎರರ್ಸ್ ವಿಚ್ ಆರ್ ಗ್ರಾಮ್ಯಾಟಿಕಲಿ ಇನ್ಕರೆಕ್ಟ್. ಅಂದ್ರೆ ಈ ವ್ಯಾಕರಣಬದ್ಧವಾಗಿ ಏನೇನು ಮಿಸ್ಟೇಕ್ಸ್ ಆಗಿವೆ ಅವುಗಳನ್ನ ಫೈಂಡ್ ಔಟ್ ಮಾಡೋದು ಮತ್ತು ಎಡಿಟ್ ಮಾಡೋದೇ ನಾವು ಸ್ಪಾಟಿಂಗ್ ಎರರ್ಸ್ ಅಂತ ಹೇಳ್ತೀವಿ. ದೀಸ್ ಎರರ್ಸ್ ಕ್ಯಾನ್ ಬಿ ಎನಿಥಿಂಗ್. ಸೊ ಆ ಎರರ್ಸ್ ಏನ್ ಬೇಕಾದ್ರೂ ಆಗಿರ್ಬೋದು. ಸೊ ಏನ್ ಬೇಕಾದ್ರೂ ಆಗಿರ್ಬೋದು ಅಂದ್ರೆ ಏನು ಅಂದ್ರೆ ಯಾವ್ಯಾವ ಸೆಕ್ಷನ್ ಅಲ್ಲಿ ನಮಗೆ ಎರರ್ಸ್ ಆಗುತ್ತೆ ಅನ್ನೋದು ನಾವು ವಿಡಿಯೋ ನೋಡ್ತಾ ಹೋದಂಗೆ ಗೊತ್ತಾಗುತ್ತೆ. ನಾನು ಮುಂದೆ ಬಂದಂಗೆ ನಾನು ಅದು ಶಾರ್ಟ್ ಟ್ರಿಕ್ಸ್ ಕೂಡ ಹೇಳ್ತಾ ಇರ್ತೀನಿ. ನೆಕ್ಸ್ಟ್ I mean parts of speech, articles, tenses, verb forms, numbers, genders, subject and verb agreement. ಅಂದ್ರೆ ಸ್ಪೆಲ್ಲಿಂಗ್ ಎರರ್ಸ್ ಅಲ್ಲಿ ಮುಖ್ಯವಾಗಿ ಯಾವ ತರದ ಒಂದು ಪ್ರಶ್ನೆಗಳನ್ನ ನಮಗೆ ಕೇಳಬಹುದು, ಯಾವ ತರ ಒಂದು ಮಿಸ್ಟೇಕ್ಸ್ ಇರುತ್ತೆ ಜಾಸ್ತಿ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನಮಗೆ ಡೀಟೇಲ್ ಆಗಿ ಐಡಿಯಾ ಇರಬೇಕು. ಜಾಸ್ತಿ ಫೈಂಡ್ ಔಟ್ ಮಿಸ್ಟೇಕ್ ಆಗೋದು ಈ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಕೊಟ್ಟಿರ್ತಾರೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬರ್ತಕ್ಕಂಥ 8 ಪಾರ್ಟ್ಸ್ ಆಫ್ ಸ್ಪೀಚ್ ನಾವು ಸ್ಟಡಿ ಮಾಡಿದ್ದೆ. ಆದ್ರೆ ಡೆಫಿನೆಟ್ ಆಗಿ ನಾವು ಈಸಿಯಾಗಿ ಸ್ಪಾಟಿಂಗ್ ಎರರ್ಸ್ ಅನ್ನ ಟ್ಯಾಕಲ್ ಮಾಡಬಹುದು. ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಸಂಬಂಧಪಟ್ಟಂತೆ ಈಗಾಗಲೇ ವಿಡಿಯೋ ಮಾಡಿದೀನಿ, ಆ ವಿಡಿಯೋ ಕೂಡ ನಮ್ಮ ಚಾನಲ್ ಅಲ್ಲಿ ಇದೆ, ನೋಡಬಹುದು. ಆಮೇಲೆ ಆರ್ಟಿಕಲ್ಸ್ ಬಗ್ಗೆ, ಟೆನ್ಸಸ್ ಕಾಲಗಳ ಬಗ್ಗೆ, ವರ್ಬ್ ಫಾರ್ಮ್ಸ್ ಅಂದ್ರೆ ಕ್ರಿಯಾಪದದ ರೂಪಗಳ ಬಗ್ಗೆ, ನಂಬರ್ಸ್ ಅಂದ್ರೆ ವಚನಗಳು ಅಂದ್ರೆ ಏಕವಚನ, ಬಹುವಚನ ಆಗಿರ್ಬೋದು. ಆಮೇಲೆ ಜೆಂಡರ್ಸ್ ಅಂದ್ರೆ ಲಿಂಗಗಳು, ಮಸ್ಕುಲೈನ್ ಜೆಂಡರ್, ಫೆಮಿನೈನ್ ಜೆಂಡರ್, ನ್ಯೂಟರ್ ಜೆಂಡರ್ ಮತ್ತು ಕಾಮನ್ ಜೆಂಡರ್ ಬರ್ತಲ್ಲ ಅದ್ರ ಮೇಲೆ ಇರ್ಬೋದು. ಆಮೇಲೆ ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿಮೆಂಟ್ ಸಂಬಂಧಪಟ್ಟೈತೆ. ಈ ಆಸ್ಪೆಕ್ಟ್ ಮೇಲೆ ನಾವು ಒಂದ್ ವೇಳೆ ಕಾನ್ಸಂಟ್ರೇಟ್ ಮಾಡಿ ಡೀಪ್ ಆಗಿ ಸ್ಟಡಿ ಮಾಡಿದ್ರೆ ಆದ್ರೆ ಡೆಫಿನೆಟ್ ಆಗಿ ಈ ಸ್ಪಾಟಿಂಗ್ ಎರರ್ಸ್ ಎಕ್ಸಾಮ್ ಅನ್ನ ನಾವು ಎಕ್ಸಾಮ್ ಅಲ್ಲಿ ಒಳ್ಳೆ ಅಂಕಗಳನ್ನ ಸ್ಕೋರ್ ಮಾಡಬಹುದು. ಈ ಎಲ್ಲ ವಿಡಿಯೋಗಳನ್ನ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಅವುಗಳನ್ನ ನಮ್ಮ ಚಾನಲ್ ಅಲ್ಲಿ ಬರ್ತಕ್ಕಂಥ ಗ್ರಾಮರ್ ಅಂತಕ್ಕಂಥ ಒಂದು ಫೋಲ್ಡರ್ ಅಲ್ಲಿ ನೀವು ಎಲ್ಲವನ್ನ ನೋಡಬಹುದು. ಅಷ್ಟೇ ನಾನು ಈ ವಿಡಿಯೋ ಒಳಗಡೆ ನಾನು ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ, ನೋಡಿ. This video is useful for all competitive exams like CET, TET, NEET, IIT, IBPS, FDA, SDA, KAS, KES, ಬ್ಯಾಂಕಿಂಗ್, SSC, PSI, ಪೊಲೀಸ್ ಎಕ್ಸೆಟ್ರಾ. ಅಂದ್ರೆ ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ನೋಡೋಣ ಈಗ. ಲೆಟ್ ಸ್ಟಾರ್ಟ್ ನೌ. ಹೌ ಟು ಫೈಂಡ್ ಔಟ್ ಎರರ್ಸ್ ಇನ್ ಅ ಸೆಂಟೆನ್ಸ್. ಸೊ ನಮ್ಮ ಎಕ್ಸಾಮ್ಗಳಲ್ಲಿ ಒಂದು ಸೆಂಟೆನ್ಸ್ ಅನ್ನ ಕೊಡ್ತಾರೆ. ಕೊಟ್ಟಂತ ಸೆಂಟೆನ್ಸ್ ಅಲ್ಲಿ ನಾವು ಯಾವ ಪಾರ್ಟ್ ಎರರ್ಸ್ ಆಗಿದೆ ಅಂತ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿರ್ತಾರೆ. ಸೊ ಎ ಸೆಕ್ಷನ್ ಪಾರ್ಟ್ ಅಲ್ಲಿ ಮಿಸ್ಟೇಕ್ ಆಗಿದೆನಾ, ಅಥವಾ ಬಿ ಆಪ್ಷನ್ ಅಲ್ಲಿ ಮಿಸ್ಟೇಕ್ ಆಗಿದೆನಾ, ಸಿ ನಲ್ಲಿ ಮಿಸ್ಟೇಕ್ ಆಗಿದೆ ಅಥವಾ ಡಿ ಅಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಕೇಳ್ತಾರೆ. ಅದಕ್ಕಾಗಿ ನಾವು ಏನ್ ಮಾಡಬೇಕಂದ್ರೆ ಇಡೀ ಸೆಂಟೆನ್ಸ್ ಅನ್ನು ಓದ್ಕೋಬೇಕು, ಅವಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಈ ತರದ ಒಂದು ಪ್ರಶ್ನೆಗಳನ್ನ ಟ್ಯಾಕಲ್ ಮಾಡಬೇಕು. ಸೊ ಸ್ಕೋರ್ ಮಾಡಬೇಕು ಅಂದ್ರೆ ಏನ್ ಟೆಕ್ನಿಕ್ಸ್ ಇವೆ, ಏನ್ ರೂಲ್ಸ್ ಅನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಸೊ ಎಷ್ಟೇ ನೀವು ಗ್ರಾಮರ್ ಅಲ್ಲಿ ಎಕ್ಸ್ಪರ್ಟ್ ಇದ್ರು ಕೂಡ ಈ ಟೆಕ್ನಿಕ್ಸ್ ಮತ್ತು ಟ್ರಿಕ್ಸ್ ಗೊತ್ತಿಲ್ಲ ಅಂದ್ರೆ ಈ ತರದ ಪ್ರಶ್ನೆಗಳಿಗೆ ನಾವು ಟ್ಯಾಕಲ್ ಮಾಡಕ್ ಆಗಲ್ಲ. ಸೊ ಈಗ ಆ ಟೆಕ್ನಿಕ್ಸ್ ಟ್ರಿಕ್ಸ್ ಅನ್ನ ನಾನು ಒಂದೊಂದಾಗಿ ಹೇಳ್ತಾ ಇರ್ತೀನಿ, ನೋಡಿ. ಫಸ್ಟ್, ಆಲ್ವೇಸ್ ರೀಡ್ ದ ಎಂಟೈರ್ ಸೆಂಟೆನ್ಸ್. ಸೊ ಅಲ್ಲಿ ಸ್ಪಾಟಿಂಗ್ ಎರರ್ ಆಗಿರ್ಬೋದು ಅಥವಾ
ಎರರ್ ಡಿಟೆಕ್ಷನ್ ಅಂತ ನಿಮ್ಗೆ ಕೇಳಬಹುದು ಎಕ್ಸಾಮ್ ಅಲ್ಲಿ. ಎರಡು ವರ್ಡ್ ಕೂಡ ಒಂದೇ, ಸ್ಪಾಟಿಂಗ್ ಎರರ್ ಅಂದ್ರೂ ಒಂದೇ, ಆಮೇಲೆ ಎರರ್ ಡಿಟೆಕ್ಷನ್ ಅಂದ್ರೂ ಒಂದೇ. ಅಥವಾ ಎಡಿಟ್ ದ ಪ್ಯಾರಾಗ್ರಾಫ್ ಅಂತ ಕೊಡ್ತಾರೆ. ಎಡಿಟ್ ದ ಪ್ಯಾರಾಗ್ರಾಫ್ ಅಂದ್ರೆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಕೆಲವೊಂದು ವರ್ಡ್ಗಳು, ಕೆಲವೊಂದು ಸೆಂಟೆನ್ಸ್ ಗಳನ್ನ ಮಿಸ್ಟೇಕ್ ಮಾಡಿರ್ತಾರೆ. ಸೊ ಅವನ್ನು ಕೂಡ ಎಡಿಟ್ ಮಾಡ್ತಕ್ಕಂಥದ್ದು ಕೇಳ್ತಿರ್ತಾರೆ. ಅದಕ್ಕಾಗಿ ನಾವು ಏನ್ ಬೇಕಂದ್ರೆ ಆಲ್ವೇಸ್ ರೀಡ್ ದ ಎಂಟೈರ್ ಸೆಂಟೆನ್ಸ್, ಕೊಟ್ಟಂತ ಸೆಂಟೆನ್ಸ್ ಅನ್ನ ಪೂರ್ಣವಾಗಿ ಓದತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಸೊ ಇಡೀ ಸೆಂಟೆನ್ಸ್ ಓದಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ, ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ವೇರ್ ಇಸ್ ದ ಮಿಸ್ಟೇಕ್, ಅದರ್ವೈಸ್ ವಿ ಕಾಂಟ್ ಡೂ ದಟ್. ಸೊ ನಾವು ಸೆಕೆಂಡ್ ಒನ್, when looking for the errors, examine each choice individually. ಸೊ ಕೊಟ್ಟಂತ ಸೆಂಟೆನ್ಸ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವರ್ಡ್ ಅನ್ನ ನಾವೇನ್ ಮಾಡಬೇಕು, ಇಂಡಿವಿಜುವಲ್ ಆಗಿ ಚೆಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಫಸ್ಟ್ ಸೆಂಟೆನ್ಸ್ ಇದೆ ನೋಡಿ, ಆಲ್ವೇಸ್ ರೀಡ್ ದ ಎಂಟೈರ್ ಸೆಂಟೆನ್ಸ್ ಅಂತ. ಇಲ್ಲಿ ಕೊಟ್ಟಂತ ಇಡೀ ಸೆಂಟೆನ್ಸ್ ಒಂದ್ಸಲ ಓದ್ಕೊಂಡು ಆಲ್ವೇಸ್, ಆಮೇಲೆ ರೀಡ್, ಆಮೇಲೆ ದ, ಆಮೇಲೆ ಎಂಟೈರ್, ಆಮೇಲೆ ಸೆಂಟೆನ್ಸ್, ಈ ತರ ಪ್ರತಿಯೊಂದು ವರ್ಡ್ ಅಲ್ಲಿ ಕೂಡ ಏನಾದ್ರೂ ಇದೆನಾ ಅಂತ ನಾವು ಇಂಡಿವಿಜುವಲ್ ಆಗಿ ನಾವು ಚಾಯ್ಸ್ ಮಾಡಿ ಚೆಕ್ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡಬೇಕು, ದೇರ್ ಆರ್ 4 ಟೈಪ್ಸ್ ಆಫ್ ಮಿಸ್ಟೇಕ್ಸ್. ಸೊ ನಮ್ಗೆ ಮಿಸ್ಟೇಕ್ ಅಂತಕ್ಕಂಥ ಒಂದು ಏರಿಯಾ, ಯಾವ ಒಂದು ಏರಿಯಾದಲ್ಲಿ ಜಾಸ್ತಿ ಮಿಸ್ಟೇಕ್ ಕೊಡ್ತಾರೆ. ಸೊ ಸ್ಪೆಲ್ಲಿಂಗ್ ಅಂದ್ರೆ ಯಾವ್ದಾದ್ರು ಒಂದು ವರ್ಡ್ ಸ್ಪೆಲ್ಲಿಂಗ್ ಅನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಡ್ಬಹುದು. ಆಮೇಲೆ ಪಂಕ್ಚುಯೇಷನ್ಸ್, ಎಲ್ಲಿ ಪಂಕ್ಚುಯೇಷನ್ಸ್ ಅಂದ್ರೆ ಏನು, ನಾವು ಈ ಚಿಹ್ನೆಗಳಂತೀವಲ್ಲ ಆ ಚಿಹ್ನೆಗಳ ಬಗ್ಗೆ, ಅಂದ್ರೆ ಅದು ಕ್ವಶನ್ ಮಾರ್ಕ್ ಆಗಿರ್ಬೋದು, ಇನ್ವರ್ಟೆಡ್ ಕಾಮಾ ಆಗಿರ್ಬೋದು, ಫುಲ್ ಸ್ಟಾಪ್ ಆಗಿರ್ಬೋದು, ಈ ತರದ ಯಾವುದೇ ಒಂದು ಪಂಕ್ಚುಯೇಷನ್ ಮಾರ್ಕ್ಸ್ ಕೂಡ ಮಿಸ್ಟೇಕ್ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಗ್ರಾಮರ್, ಸೊ ಇದು ಬಹಳ ವೈಡ್ ಆದಂತ ಒಂದು ಸಿಲೆಬಸ್. ಸೊ ಗ್ರಾಮರ್ ಅಲ್ಲಿ ನಾನು ಹೇಳಿದ್ದೀನಿ ಹಿಂದಿನ ಸ್ಲೈಡ್ ಅಲ್ಲಿ ಯಾವ ತರದ ಒಂದು ಟಾಪಿಕ್ ಮೇಲೆ ನಾವು ಜಾಸ್ತಿ ಎರರ್ಸ್ ಕೊಡ್ತಾರೆ ಅವುಗಳನ್ನ ಪ್ರಿಪೇರ್ ಆಗ್ಬೇಕಂತ ಹೇಳಿದೀನಿ. ಆಮೇಲೆ ಯೂಸೇಜ್, ಇವುಗಳನ್ನ ಯಾವ ತರ ಯೂಸೇಜ್ ಮಾಡ್ತೀವಿ ಅನ್ನೋದು. ಈ 4 ಸೆಕ್ಟರ್ ಅಲ್ಲಿ ಜಾಸ್ತಿ ಮಿಸ್ಟೇಕ್ ಕೊಡೋದು, ಸ್ಪೆಲ್ಲಿಂಗ್, ಪಂಕ್ಚುಯೇಷನ್, ಗ್ರಾಮರ್ ಅಂಡ್ ಯೂಸೇಜ್. ಸೊ ನೆಕ್ಸ್ಟ್, ಕಾನ್ಸಂಟ್ರೇಟ್ ಆನ್ ದಿ ಕಾನ್ಸೆಪ್ಟ್ ಆಫ್ ದಿ ಸೆಂಟೆನ್ಸ್. ಸೊ ಈ ಸೆಂಟೆನ್ಸ್ ನಮ್ಗೆ ಏನ್ ಹೇಳ್ತಾ ಇದೆ ಅಂತ ನಾವು ಟ್ರೈ ಮಾಡ್ಕೋಬೇಕು, ಅರ್ಥ ಮಾಡ್ಕೊಳಕ್ಕೆ. ಯಾಕಂದ್ರೆ ಅಲ್ಲಿ ಗ್ರಾಮೆಟಿಕಲಿ ಮಿಸ್ಟೇಕ್ ಇರಬಹುದು, ಪಂಕ್ಚುಯೇಷನ್ ಮಿಸ್ಟೇಕ್ ಇರಬಹುದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಹುದು. ಬಟ್ ಇಡೀ ಸೆಂಟೆನ್ಸ್ ಓದಿದಾಗ ನಮಗದು ಏನ್ ಮೀನಿಂಗ್ ಕೊಡ್ತಾ ಇದೆ, ಯಾವ ಒಂದು ಅಂಶವನ್ನ ಆ ಸೆಂಟೆನ್ಸ್ ಹೇಳ್ತಾ ಇದೆ, ಆ ಸೆಂಟೆನ್ಸ್ ದ ಅರ್ಥ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅವಾಗ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಆ ಕಾನ್ಸೆಪ್ಟ್, ಸೆಂಟೆನ್ಸ್ ಅವನ್ನ ಅರ್ಥ ಮಾಡ್ಕೋಕ್ ಪ್ರಯತ್ನ ಮಾಡಬೇಕು ಎದ್ರ ಬಗ್ಗೆ ಇದೆ ಅಂತ. ಸೊ ನೆಕ್ಸ್ಟ್ ಟ್ರಿಕ್ಸ್ ಏನು, ಫೋಕಸ್ ಮೇನ್ಲಿ ಆನ್ ಗ್ರಾಮರ್ ಆಸ್ಪೆಕ್ಟ್, ಎಸ್ಪೆಷಲಿ SVO. ನಾವು ಸ್ಪೆಷಲ್ ಆಗಿ ಗ್ರಾಮರ್ ಮಿಸ್ಟೇಕ್ ಜಾಸ್ತಿ ಕೊಡ್ತಿರ್ತಾರೆ, ಹೀಗಾಗಿ ಗ್ರಾಮರ್ ಮಿಸ್ಟೇಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಜೊತೆಗೆ ಇದ್ರ ಮೇಲೆ ನಾವು ಜಾಸ್ತಿ ಒತ್ತು ಕೊಡ್ಬೇಕಂದ್ರೆ SVO. ವಾಟ್ ಈಸ್ SVO? S ಫಾರ್ ಸಬ್ಜೆಕ್ಟ್, V ಫಾರ್ ವರ್ಬ್ ಅಂಡ್ O ಫಾರ್ ಆಬ್ಜೆಕ್ಟ್. ಫಸ್ಟ್ ನಾವು ಸಬ್ಜೆಕ್ಟ್ ಅಲ್ಲಿ ಚೆಕ್ ಮಾಡಬೇಕು ಏನಾದ್ರೂ ಎರರ್ಸ್ ಇವೇನಾ ಅಂತ, ಆಮೇಲೆ ವರ್ಬ್ ಅಲ್ಲಿ ಚೆಕ್ ಮಾಡಬೇಕು, ಆಮೇಲೆ ಆಬ್ಜೆಕ್ಟ್ ಅಲ್ಲಿ ಚೆಕ್ ಮಾಡಬೇಕು. ಈ 3ರಲ್ಲಿ ಒಂದರಲ್ಲಿ ಮಿಸ್ಟೇಕ್ ಇದ್ದೇ ಇರುತ್ತೆ. ಸೊ ವಿ ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್. ಹೌದಾ? ಸೊ ಈಗ ನಾವು ನೋಡೋಣ, ಇನ್ನೊಂದು ಎಕ್ಸಾಂಪಲ್ ಇದೆ, ಇನ್ನೊಂದು ಟ್ರಿಕ್ಸ್ ಇದೆ. ದೆನ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವೇರ್ ಈಸ್ ದ ಸ್ಪಾಟ್ ಆಫ್ ಮಿಸ್ಟೇಕ್. ಸೊ SVO ಟೆಕ್ನಿಕ್ ಅನ್ನ ಫಾಲೋ ಮಾಡಿದ್ಮೇಲೆ ನಮ್ಗೆ ಮಿಸ್ಟೇಕ್ ಯಾವ ಒಂದು ಸ್ಪಾಟ್ ಅಲ್ಲಿ ಇದೆ, ಕೊಟ್ಟಂತ ಸೆಂಟೆನ್ಸ್ ಯಾವ ಪಾರ್ಟ್ ಅಲ್ಲಿ ಇದೆ ಅಂತ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬಹುದು. ಕೊನೆಯದಾಗಿ ಎಡಿಟ್ ದ ಎರರ್ ಅಂಡ್ ಕರೆಕ್ಟ್ ಇಟ್. ಆಮೇಲೆ ಹೇಳ್ಬೇಕು, ಆ ಕೊಟ್ಟಂತ ಮಿಸ್ಟೇಕ್ ಅನ್ನ ಫೈಂಡ್ ಔಟ್ ಮಾಡಿ, ನಮ್ಗೆ ಕೊಟ್ಟಂತ ಆಪ್ಷನ್ಸ್ ಅಲ್ಲಿ ಅದು ಯಾವ ಒಂದು ಮಿಸ್ಟೇಕ್ಸ್ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ನಾವು ಚೂಸ್ ಮಾಡಿ ಬರ್ದಿದ್ದೆ ಆದ್ರೆ ಖಂಡಿತವಾಗ್ಲೂ ಎಂತ ಎಕ್ಸಾಮ್ ಇದ್ರೂ ಕೂಡ ಅದು ನಾವು ಈಸಿಯಾಗಿ ಟ್ಯಾಕಲ್ ಮಾಡಬಹುದು, ಈಸಿಯಾಗಿ ನಮ್ಮ ಆಂಬಿಷನ್ ಅನ್ನ, ನಮ್ಮ ಗುರಿಯನ್ನ ತಲುಪಬಹುದು. ಸೊ ಇಲ್ಲಿವರೆಗೆ ನಾವು ಇದ್ರ ಟ್ರಿಕ್ಸ್ ಬಗ್ಗೆ ನೋಡಿದೀವಿ, ಮತ್ತು ಯಾವ್ಯಾವ ಎಕ್ಸಾಮ್ಗಳಿಗೆ ಯೂಸ್ ಇದೆ, ಮತ್ತು ಯಾವ ಒಂದು ಭಾಗ ನಾವು ಒತ್ತು ಕೊಡಬೇಕು, ಯಾವ ಭಾಗವನ್ನ ಜಾಸ್ತಿ ಸ್ಟಡಿ ಮಾಡಬೇಕು, ಯಾವ ಭಾಗದಲ್ಲಿ ನಮ್ಗೆ ಸ್ಪಾಟಿಂಗ್ ಎರರ್ಸ್ ಜಾಸ್ತಿ ಕೊಡ್ತಾರೆ ಅಂತ ನಾವು ನೋಡ್ಕೊಂಡಿವಿ. ಸೊ ಈಗ ನಾವು ಕೆಲವೊಂದು ಎಕ್ಸಾಂಪಲ್ ಗಳನ್ನ ನೋಡೋಣ. ಯಾಕಂದ್ರೆ ಕೇವಲ ನಾವು ಒಂದು ಓರಲ್ ಆಗಿ ಈ ತರ ಹೇಳಿದ್ರೆ ಅದು ಅರ್ಥ ಆಗೋದು ಅಷ್ಟು ಸರಳ ಅಲ್ಲ. ಯಾಕಂದ್ರೆ ಇದು ಇಂಗ್ಲಿಷ್ ಗ್ರಾಮರ್ ಇದೆ, ನಮ್ಮ ಆಡು ಭಾಷೆ ಅಲ್ಲ. ನಮ್ಮ ಮಾತೃಭಾಷೆ ಇದ್ರೆ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಬಟ್ ಇದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಇದ್ದ ಸಲುವಾಗಿ ಸ್ವಲ್ಪ ಮಟ್ಟಿನ ಡಿಫಿಕಲ್ಟಿ ಅನ್ಸುತ್ತೆ. ಬಟ್ ಅದು ಡಿಫಿಕಲ್ಟಿ ಅಂತ ಅಲ್ಲ, ಲ್ಯಾಕ್ ಆಫ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಈಗ ಎಕ್ಸಾಂಪಲ್ ಅನ್ನ ನೋಡೋಣ. ಎಕ್ಸಾಂಪಲ್ ನಂಬರ್ 1, ಡಿವೈಡ್ ದಿಸ್ ಕೇಕ್ ಅಮಾಂಗ್ ಸಿಂಚನಾ ಅಂಡ್ ನೇತ್ರ. ನೋಡಿ ಸೆಂಟೆನ್ಸ್ ಆಗಿದೆ. ಈ ಕೊಟ್ಟಂತ ಸೆಂಟೆನ್ಸ್ ರೈಟ್ ಇದೆನಾ ರಾಂಗ್ ಇದೆನಾ ಮೊದಲು ನಾವು ಫೈಂಡ್ ಔಟ್ ಮಾಡಬೇಕು. ದಿಸ್ ಸೆಂಟೆನ್ಸ್ ಇಸ್ ರಾಂಗ್. ಸೊ ಸೆಂಟೆನ್ಸ್ ರಾಂಗ್ ಅಂದ್ಮೇಲೆ ನಾವು ಏನ್ ಮಾಡಬೇಕು,
ನಾವೀಗ ಸ್ಪಾಟಿಂಗ್ ಎರರ್ಸ್ ಅಂದ್ರೆ ತಪ್ಪು ಯಾವ ಸ್ಪಾಟ್ ಅಲ್ಲಿ ಇದೆ, ಯಾವ ಪ್ಲೇಸ್ ಅಲ್ಲಿ ಇದೆ ಫೈಂಡ್ ಔಟ್ ಮಾಡಬೇಕು. ನೋಡ್ರಿ, ಡಿವೈಡ್ ದಿಸ್ ಕೇಕ್ ಅಮಂಗ್ ಸಿಂಚನ ಅಂಡ್ ನೇತ್ರ. ಅಂದ್ರೆ ಈ ಕೊಟ್ಟಂತ ಕೇಕ್ ಅನ್ನ ಸಿಂಚನಾಗೆ ಮತ್ತು ನೇತ್ರಾಗೆ ಹಂಚಬೇಕಾಗಿದೆ. ಹೌದಾ, ನಮ್ಗೆ ಅರ್ಥ ಗೊತ್ತಾಗ್ತಿದೆ. ಸೊ ಇಲ್ಲಿ ನಮ್ಗೆ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆನಾ? ಇಮೇಜಿನ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಆನ್ಸರ್ ಕೂಡ ಕಳಿಸಬಹುದು. ಈಗ ಆನ್ಸರ್ ನೋಡೋಣ. ಡಿವೈಡ್ ದಿಸ್ ಕೇಕ್ ಬಿಟ್ವೀನ್ ಸಿಂಚನ ಅಂಡ್ ನೇತ್ರ. ಸೊ ದಿಸ್ ಸೆಂಟೆನ್ಸ್ ಈಸ್ ರೈಟ್ ಒನ್. ಸೊ ಯಾಕೆ ಮೇಗಿನ ಸೆಂಟೆನ್ಸ್ ರಾಂಗ್ ಆಯ್ತು? ಎಲ್ಲಿದೆ ಸ್ಪಾಟ್? ಹೌದಲ್ಲ, ನಾವು ಸ್ಪಾಟ್ ನೋಡ್ಕೋಬೇಕಲ್ಲ. ಇಲ್ಲಿ ನೋಡಿ ಅಮಂಗ್ ಅಂತ ಬಂದಿದೆ. ಸೊ ಇಲ್ಲಿ ಬಿಟ್ವೀನ್ ಅಂತಿದೆ. ಇಲ್ಲಿ ಇದೆ ಮಿಸ್ಟೇಕ್. ಈ ಪ್ರಿಪೋಸಿಷನ್ ಅಲ್ಲಿ ಮಿಸ್ಟೇಕ್ ಇದೆ. ಯಾಕಂದ್ರೆ ಯಾವಾಗ ನಾವು ಒಂದು ವಸ್ತುವನ್ನ ಇಬ್ಬರಿಗೆ ಹಂಚ್ತೀವೋ ಆವಾಗ ನಾವು ಅಮಂಗ್ ಅಂತ ಬಳಸೋಕೆ ಆಗೋದಿಲ್ಲ. ಅಮಂಗ್ ಅಂತಕ್ಕಂಥ ಪ್ರಿಪೋಸಿಷನ್ ಬಳಸಬಾರ್ದು. ಸೊ ಅಮಂಗ್ ಅನ್ನ ಪ್ರಿಪೋಸಿಷನ್ ನಾವು ಯಾವಾಗ ಬಳಸಬೇಕಂದ್ರೆ ಎರಡಕ್ಕಿಂತಲೂ ಜಾಸ್ತಿ ಜನ ಇದ್ದಾಗ. ಅಂದ್ರೆ ಇಲ್ಲಿ ನಾವು ಕೇಕ್ ಅನ್ನ ಇಬ್ಬರ ಮಧ್ಯೆ ಮಾತ್ರ ಡಿವೈಡ್ ಮಾಡ್ತಿದ್ವಿ. ದಟ್ ಈಸ್ ಸಿಂಚನ ಅಂಡ್ ನೇತ್ರ. ಒಂದ್ ವೇಳೆ ಸಿಂಚನ, ನೇತ್ರ ಮತ್ತು ಇನ್ನೊಬ್ರು ಯಾರಾದ್ರಲ್ಲಿ ಎಕ್ಸ್ಟ್ರಾ ಇದ್ದಿದ್ರೆ ಅವಾಗ ಅಲ್ಲಿ ನಾವು ಅಮಂಗ್ ಬಳಸಿದ್ರೆ ಒಳ್ಳೇದು. ಅಂದ್ರೆ ಎರಡಕ್ಕಿಂತ ಜಾಸ್ತಿ ಜನ ಇದ್ದಾಗ ಅಮಂಗ್ ಬಳಸಬೇಕು. ಇಬ್ಬರು ಜನ ಇದ್ದಾಗ ಮಾತ್ರ ನಾವು ಏನ್ ಮಾಡಕಂದ್ರೆ ಬಿಟ್ವೀನ್ ಬಳಸಬೇಕು. ಸೊ ಇಲ್ಲಿ ಇಬ್ಬರೇ ಇದ್ದಾರೆ ಮೇಲೆ ಸೆಂಟೆನ್ಸ್ ಅಲ್ಲಿ, ಅದಕ್ಕಾಗಿ ನಾನು ಇಲ್ಲಿ ಬಿಟ್ವೀನ್ ಅಂತ ಸೇರಿಸಿ ಬಂದಿದ್ದೀನಿ. ಸೊ ನಾವು ದ ಆನ್ಸರ್ ಈಸ್ ರೈಟ್. ತಿಳಿತಾ? ಅಂದ್ರೆ ಬಿಟ್ವೀನ್ ಅನ್ನೋದು ಇಬ್ಬರಿದ್ದಾಗ, ಅಮಂಗ್ ಅನ್ನೋದು ಎರಡಕ್ಕಿಂತಲೂ ಜಾಸ್ತಿ ಜನ ಇದ್ದಾಗ ನಾವು ಅಮಂಗ್ ಅನ್ನ ಬಳಸ್ತೀವಿ. ಸೊ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ ಈಗ. ಶರಣ್ ಏಮ್ಸ್ ಟು ಡೂ ವೆಲ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್. ಶರಣ್ ಏನ್ ಮಾಡ್ತಾನಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಚೆನ್ನಾಗಿ ಓದ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾನೆ, ಗುರಿಯನ್ನ ಇಡ್ತಾನೆ. ಏಮ್ಸ್ ಟು ಡೂ ವೆಲ್, ಚೆನ್ನಾಗಿ ಮಾಡ್ಬೇಕಂತ ಒಂದು ಗುರಿ ಇಟ್ಟಿದ್ದಾನೆ. ಸೊ ಈ ಸೆಂಟೆನ್ಸ್ ಕೂಡ ರಾಂಗ್ ಇದೆ. ಹೌದಾ? ಸೊ ಯಾಕೆ ರಾಂಗ್ ಆಯ್ತು ನೋಡ್ಬೇಕಲ್ಲ. ಈಗ ಇಲ್ಲಿ ಏನಿದೆ ಮಿಸ್ಟೇಕ್ಸ್? ಸೊ ಲುಕ್ ಎಟ್ ದಿಸ್. ಕರೆಕ್ಷನ್ ನೋಡೋಣ ಈಗ. ಶರಣ್ ಏಮ್ಸ್ ಅಟ್ ಡೂಯಿಂಗ್ ವೆಲ್ ಇನ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಏನಿದೆ ಮೇಲಿನ ಎರಡು ಸೆಂಟೆನ್ಸ್ ಅಲ್ಲಿ ಮಿಸ್ಟೇಕ್ ಅಂದ್ರೆ ಇಲ್ಲಿ ಏಮ್ಸ್ ಟು ಇದೆ, ಇಲ್ಲಿ ಏಮ್ಸ್ ಎಟ್ ಅಂತ ಇದೆ. ಅಂದ್ರೆ ಏಮ್ಸ್ ಮುಂದ್ಗಡೆ ನಾವು ಪ್ರಿಪೋಸಿಷನ್ ಟು ಅನ್ನ ಬಳಸೋದು ಸರಿಯಲ್ಲ. ಏಮ್ಸ್ ಟು ಅನ್ನೋಕ್ಕಿಂತಲೂ ಏಮ್ಸ್ ಎಟ್. ಯಾವ ಕಡೆಗೆ ಗುರಿ ಇಟ್ಟಿದ್ದಾನೆ, ಯಾವ ಕಡೆಗೆ ಗುರಿ ಇಟ್ಟಿದ್ದಾನೆ ಅಂದಾಗ ನಾವು ಕಡೆಗೆ ಅಂದಾಗ ಟು ಬರೋದಿಲ್ಲ, ಕಡೆಗೆ ಅಂದಾಗ ಎಟ್ ಬರುತ್ತೆ. ಐ ಆಮ್ ಲುಕಿಂಗ್ ಎಟ್ ಯು, ನಾನು ನಿನ್ನ ಕಡೆಗೆ ನೋಡ್ತಾ ಇದ್ದೀನಿ. ಅವಳು ನನ್ನ ಕಡೆಗೆ ನೋಡ್ತಾ ಇದ್ದಾಳೆ. ಸಿ ಇಸ್ ಲುಕಿಂಗ್ ಎಟ್ ಮೀ, ಟು ಮೀ ಅಲ್ಲ. ಸಿ ಇಸ್ ಲುಕಿಂಗ್ ಟು ಮೀ ಅಂದ್ರೆ ತಪ್ಪಾಗುತ್ತೆ. ಐ ಆಮ್ ಲುಕಿಂಗ್ ಎಟ್ ಹರ್ ಅಂದ್ರೆ ಕರೆಕ್ಟ್ ಆಗುತ್ತೆ, ಯಾಕಂದ್ರೆ ಎಟ್ ಬಳಸಿದ್ದೀನಿ. ಅದೇ ಐ ಆಮ್ ಲುಕಿಂಗ್ ಟು ಹರ್ ಅಂದ್ರೆ ತಪ್ಪಾಗುತ್ತೆ. ಸೊ ನಮಗೆ ಎಟ್ ಅನ್ನೋದು ಒಂದು ಡೈರೆಕ್ಷನ್ ತೋರಿಸುತ್ತೆ. ಅದಕ್ಕಾಗಿ ನಾವು ಈ ತರ ಬಂದಾಗ ನಾವು ಏನ್ ಮಾಡ್ಬೇಕಂದ್ರೆ ಎಟ್ ಅನ್ನೇ ಪ್ರಿಪೋಸಿಷನ್ ಆಗಿ ಬಳಸಬೇಕು. ಸೊ ದಿಸ್ ಸೆಂಟೆನ್ಸ್ ಇಸ್ ರೈಟ್ ಒನ್. ಸೊ ನೋಡಿ, ಇಲ್ಲಿ ಎರಡು ನಮ್ಗೆ ಎರರ್ಸ್ ಅನ್ನ ಯಾವ ತರ ಫೈಂಡ್ ಔಟ್ ಮಾಡಬೇಕು ಅಂತದ್ದು. ಒಂದು ಇಲ್ಲಿ ಎಟ್ ಅನ್ನೋದು ಮತ್ತು ಟೂ ನ ಪ್ರಿಪೋಸಿಷನ್ ಬಗ್ಗೆ ತಿಳ್ಕೊಂಡಿವಿ ಎರಡನೇ ಸೆಂಟೆನ್ಸ್ ಅಲ್ಲಿ. ಫಸ್ಟ್ ಸೆಂಟೆನ್ಸ್ ಅಲ್ಲಿ ಅಮಂಗ್ ಮತ್ತು ಬಿಟ್ವೀನ್ ಮಧ್ಯೆ ಇರ್ತಕ್ಕಂಥ ಡಿಫರೆನ್ಸ್ ಅಂತ ತಿಳ್ಕೊಂಡ್ವಿ. ಸೊ ಇಂಥ ಸಾಕಷ್ಟು ಎಕ್ಸಾಂಪಲ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರೆ ಸ್ಪಾಟಿಂಗ್ ಎರರ್ಸ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಬರೋದಿಲ್ಲ, ಮತ್ತಿಷ್ಟು ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಕ್ಲಿಯರ್ ಆಗಿ ನೋಡ್ತಾ ಹೋಗಿ. ಮತ್ತು ಇಲ್ಲಿ ಕೊಟ್ಟಂತ ಪ್ರತಿಯೊಂದು ಸೆಂಟೆನ್ಸ್ ಗಳನ್ನ ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ, ಒಂದು ನೋಟ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಿಯರ್ ಬಂದಾಗ ತುಂಬಾನೇ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್. Either my uncle or his children is ready to come. ಅಂದ್ರೆ ಈ ಸೆಂಟೆನ್ಸ್ ಏನ್ ಅರ್ಥ ಕೊಡ್ತಾ ಇದೆ? ಐದರ್ ಮೈ ಅಂಕಲ್ ಆರ್ ಹಿಸ್ ಚಿಲ್ಡ್ರನ್. ಐದರ್ ಮತ್ತು ಆರ್ ಬಂದಾಗ ಅದು ಏನ್ ಅರ್ಥ ಕೊಡುತ್ತೆ ಅಂದ್ರೆ ಇಬ್ರು ಇಲ್ಲ ಅಂತ ಅರ್ಥ. ಅಂದ್ರೆ ನನ್ನ ಅಂಕಲ್ನು ರೆಡಿ ಇಲ್ಲ, ಮತ್ತೆ ಅಂಕಲ್ ಮಕ್ಕಳು ಕೂಡ ರೆಡಿ ಇಲ್ಲ. ಯಾವ್ದಕ್ ರೆಡಿ ಇಲ್ಲ? ಬರ್ಲಿಕ್ಕೆ ರೆಡಿ ಇಲ್ಲ. ಇಬ್ರು ರೆಡಿ ಇಲ್ಲ ಅಂತಂದ್ರೆ ಬೋತ್ಸ್ ಆರ್ ನೆಗೆಟಿವ್. ಒಂದು ರೀತಿ ನೆಗೆಟಿವ್ ಸೆಂಟೆನ್ಸ್ ಆಗಿ ನಾವು ಇದನ್ನು ಬಳಸ್ತೀವಿ, ಐದರ್ ಮತ್ತು ಆರ್. ಹೌದಾ? ಐದರ್ ಆರ್ ಬಂದಿದೆ ಅಂದ್ರೆ ಅರ್ಥ ಏನು? ಇಟ್ ಇಸ್ ಜಸ್ಟ್ ಲೈಕ್ ಎ ನೆಗೆಟಿವ್ ಸೆಂಟೆನ್ಸ್, ನೆಗೆಟಿವ್ ಮೀನಿಂಗ್ ಕೊಡುತ್ತೆ. ಹೌದಾ? ಸೊ ಇಲ್ಲಿ ಸೆಂಟೆನ್ಸ್ ಅಲ್ಲಿ ಏನ್ ಮಿಸ್ಟೇಕ್ ಇರ್ಬೋದು? ಈ ಸೆಂಟೆನ್ಸ್ ರಾಂಗ್ ಇದೆ. ಹೌದಾ? ಮೈ ಅಂಕಲ್ ಆರ್ ಹಿಸ್ ಚಿಲ್ಡ್ರನ್ ಈಸ್ ರೆಡಿ ಟು ಕಮ್. ಸೊ ನೋಡಿ ಆನ್ಸರ್ ನೋಡಿ ಈಗ. ಐದರ್ ಮೈ ಅಂಕಲ್ ಆರ್ ಹಿಸ್ ಚಿಲ್ಡ್ರನ್ ಆರ್ ರೆಡಿ ಟು ಕಮ್. ಸೊ ಇಲ್ಲಿ ಆರ್ ಬಂದಿದೆ, ಮೇಲಿನ ಸೆಂಟೆನ್ಸ್ ಅಲ್ಲಿ ಈಸ್ ಬಂದಿದೆ. ಯಾಕೆ ಹೀಗಾಯ್ತು? ಯಾಕೆ ಈಸ್ ಬಂದ್ರೆ ತಪ್ಪು, ಯಾಕೆ ಆರ್ ಬಂದ್ರೆ ಸರಿ? ಈಸ್ ಬಳಸಿದ್ರೆ ಏನಾಗುತ್ತೆ, ಆರ್ ಬಳಸಿದ್ರೆ ಏನ್ ತಪ್ಪಾಗುತ್ತೆ?
ಈಗ ನಾವು ಅದ್ರ ರೀಸನ್ ಕೂಡ ತಿಳ್ಕೊಬೇಕಷ್ಟೇ. ಯಾಕಂದ್ರೆ ಬರೀ ಇದು ಸರಿ ಇದು ತಪ್ಪು ಅಂದ್ರೆ ಯೂಸ್ ಇಲ್ಲ. ನಾನು ಹಾಗೆ ಸ್ಪೀಡ್ ಆಗಿ ಹೇಳ್ತಾ ಹೋಗ್ಬೋದು. ಈ ಫಸ್ಟ್ 3ನೇ ಸೆಂಟೆನ್ಸ್ ಇದು ರಾಂಗ್ ಇದೆ, ಇದು ರೈಟ್ ಆಗ್ಬೇಕಂದ್ರೆ ಏನ್ ಮಾಡಬೇಕು, ಈಸ್ ಬದಲಿ ಆರ್ ಬಳಸಬೇಕು ಅಂತ ನಾನು ಹೀಗೆ ನೇರವಾಗಿ ಹೇಳಿದ್ರೆ 1-2 ಮಿನಿಟ್ಸ್ ಅಲ್ಲಿ ಮುಗಿಸ್ಬೋದು. ಬಟ್ ಆ ತರ ಸ್ಟಡಿ ಮಾಡೋದು ಯೂಸ್ ಇಲ್ಲ. ನಮ್ಗೆ ಯಾಕೆ ಈಸ್ ಬಂದ್ರೆ ತಪ್ಪಾಯ್ತು, ಅದೇ ಪ್ಲೇಸ್ ಅಲ್ಲಿ ಆರ್ ಬಂದ್ರೆ ಯಾಕೆ ಸರಿ ಆಯ್ತು, ಆ ರೀಸನ್ ತಿಳಿದಾಗ ಮಾತ್ರ ನಮ್ಗೆ ಮುಂದೆ ಅಪ್ಲೈ ಟೈಪ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಪ್ಲೈ ಟೈಪ್ ಕ್ವಶನ್ಸ್ ಕೇಳ್ತಾರೆ. ಇದೇ ತರ ನೇರವಾದ ಸೆಂಟೆನ್ಸ್ ಕೇಳೋದಿಲ್ಲ, ಅಪ್ಲೈ ಟೈಪ್ ಕೇಳ್ತಾರೆ. ಅಪ್ಲೈ ಟೈಪ್ ಕೇಳಿದಾಗ ಏನಾಗ್ತದೆ ನಿಮ್ಗೆ ಇದ್ರ ಬಗ್ಗೆ ರೀಸನ್ ಗೊತ್ತಿರಬೇಕಾಗುತ್ತೆ. ಹೌದಾ? ಸೊ ಈಗ ರೀಸನ್ ನೋಡೋಣ, ಏನಿದೆ ರೀಸನ್. ವೆನ್ ಯೂಸಿಂಗ್ ಐದರ್ ಆರ್ ನೈದರ್ ನಾರ್ ದ ವರ್ಬ್ ಅಗ್ರೀಸ್ ವಿತ್ ದಿ ಸೆಕೆಂಡ್ ಸಬ್ಜೆಕ್ಟ್. ನೋಡಿ, ಈ ಪಾಯಿಂಟ್ ಬಹಳ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ನಿಮ್ ನೋಟ್ಬುಕ್ ಬರ್ಕೊಳ್ಳಿ. ಬರ್ಕೊಂಡು ಈ ಪಾಯಿಂಟ್ಗೆ ಒಂದು ಸ್ಟಾರ್ ಮಾರ್ಕ್ ಇಡಿ, ವೆರಿ ಇಂಪಾರ್ಟೆಂಟ್ ಅಂತ ಬರೀರಿ. ವೆನ್ ಯೂಸಿಂಗ್ ಐದರ್ ಆರ್ ನೈದರ್ ನಾರ್ ದ ವರ್ಬ್ ಅಗ್ರೀಸ್ ವಿತ್ ದಿ ಸೆಕೆಂಡ್ ಸಬ್ಜೆಕ್ಟ್. ನೋಡಿ, ಈ ಸೆಂಟೆನ್ಸ್ ಅಲ್ಲಿ 2 ಸಬ್ಜೆಕ್ಟ್ ಇವೆ. ಯಾವುದು? ಮೈ ಅಂಕಲ್ ಅನ್ನೋದು ಒಂದು ಸಬ್ಜೆಕ್ಟ್ ಇದೆ ಮತ್ತು ಹಿಸ್ ಚಿಲ್ಡ್ರನ್ ಅನ್ನೋದು 2 ಸಬ್ಜೆಕ್ಟ್ ಇದೆ. ಸೊ ಒಂದು ಸೆಂಟೆನ್ಸ್ ಅಲ್ಲಿ 2 ಸಬ್ಜೆಕ್ಟ್ ಬಿಗಿನಿಂಗ್ ಅಲ್ಲಿ ಬಂದಾಗ ಮುಂದೆ ನಾವು ಬಳಸ್ತಕ್ಕಂತ ವರ್ಬ್ ಅಂದ್ರೆ ಹೆಲ್ಪಿಂಗ್ ವರ್ಬ್ ಆಗಿರ್ಬೋದು. ಹೌದಾ? ಸೊ ವರ್ಬ್ ಸಿಂಗುಲರ್ ಆಗಿ ಬಳಸಬೇಕಾ ಪ್ಲೂರಲ್ ಆಗಿ ಬಳಸಬೇಕಾ ಅದು ನಮಗೆ ಗೊತ್ತಾಗಬೇಕಾಗುತ್ತೆ. ಅಂದ್ರೆ ಯಾವ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಬೇಕು, ಮೈ ಅಂಕಲ್ ಮೇಲೆ ಡಿಪೆಂಡ್ ಆಗಿ ಈ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕಾ ಅಥವಾ ಹಿಸ್ ಚಿಲ್ಡ್ರನ್ ಅನ್ನೋದ್ರ ಮೇಲೆ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. ಮೈ ಅಂಕಲ್ ಅನ್ನೋದು ನಾವು ಬಳಸಿದ್ರೆ ಇಲ್ಲಿ ಆರ್ ಬದಲಿಗೆ ಏನಾಗುತ್ತೆ, ಈಸ್ ಆಗುತ್ತೆ. ಯಾಕಂದ್ರೆ ಮೈ ಅಂಕಲ್ ಸಿಂಗ್ಯುಲರ್. ಸೊ ಹಿಸ್ ಚಿಲ್ಡ್ರನ್ ಅಂದಾಗ ಮಕ್ಕಳು ಅಂತ ಪ್ಲೂರಲ್ ಆಗುತ್ತೆ. ಸೊ ಪ್ಲೂರಲ್ ಬಂದಾಗ ಇಲ್ಲಿ ಆರು ಅಂದ್ರೆ ಈಸು ಆರು ಎಟ್ ಟೈಮ್ ಬಳಸಕ್ ಆಗೋದಿಲ್ಲ ಈ ಸೆಂಟೆನ್ಸ್ ಅಲ್ಲಿ. ಗೊತ್ತಾಗ್ತಿದೆ ಅನ್ಕೋತೀನಿ. ಸೊ ಇಲ್ಲಿ 2 ಸಬ್ಜೆಕ್ಟ್ ಇವೆಲ್ಲ. ಸೊ ಐದರ್ ಆರ್ ಆಗಿರ್ಬೋದು, ನೈದರ್ ನಾರ್ ಆಗಿರ್ಬೋದು. ಯಾವ್ದು ಸೆಂಟೆನ್ಸ್ ಅಲ್ಲಿ ಬಂದಿರುತ್ತೆ ಆ ಸೆಂಟೆನ್ಸ್ ಅಲ್ಲಿ ಯಾವಾಗ ಅಂದ್ರೆ ಸೆಕೆಂಡ್ ಸಬ್ಜೆಕ್ಟ್ ಯಾವ್ದಿರುತ್ತೆ ಅದ್ರ ಮೇಲೆ ನಾವು ಹೆಲ್ಪಿಂಗ್ ವರ್ಬ್ ಅನ್ನು ಬಳಸಬೇಕು. ಇಲ್ಲಿ ಸೆಕೆಂಡ್ ಸಬ್ಜೆಕ್ಟ್ ಯಾವ್ದಿದೆ, ಹಿಸ್ ಚಿಲ್ಡ್ರನ್ ಇದೆ. ಸೊ ಹಿಸ್ ಚಿಲ್ಡ್ರನ್ ಅಂದ್ರೆ ಅವರ ಮಕ್ಕಳು, ಇದು ಪ್ಲೂರಲ್ ಆಗ್ತದೆ. ಹೌದಾ? ಸೊ ಈ ಸಬ್ಜೆಕ್ಟ್ ಪ್ಲೂರಲ್ ಆದಾಗ ಮುಂದೆ ಬಳಸ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಕೂಡ ಪ್ಲೂರಲ್ಲೇ ಇರಬೇಕು. ಈಗ ನೋಡಿ, ಮೇಲ್ಗಡೆ ಈಸ್ ಇದೆ, ಈಸ್ ಸಿಂಗುಲರ್ ಆಗುತ್ತೆ. ಆರ್ ಅನ್ನೋದು ಏನಾಗುತ್ತೆ, ಪ್ಲೂರಲ್ ಆಗುತ್ತೆ. ನಾವು ಪ್ಲೂರಲ್ ಯಾಕೆ ಬಳಸಿದ್ವಿ, ಐದರ್ ಆರ್ ಈ ವಾಕ್ಯದಲ್ಲಿ ಬಂದಿದೆ. ಐದರ್ ಆರ್ ಬಂದಾಗ ನಾವು ಸೆಕೆಂಡ್ ಸಬ್ಜೆಕ್ಟ್ ಮೇಲೆ ಹೆಲ್ಪಿಂಗ್ ವರ್ಬ್ ಅನ್ನ ಡಿಪೆಂಡ್ ಮಾಡಿ ಚೂಸ್ ಮಾಡಬೇಕು, ಈ ಫಸ್ಟ್ ಸಬ್ಜೆಕ್ಟ್ ಅಲ್ಲ. ಮೈ ಅಂಕಲ್ ಮೇಲೆ ನಾವು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಈಸ್ ಬರ್ತೀವಿ, ಈಸ್ ಬಂದ್ರೆ ತಪ್ಪಾಗುತ್ತೆ. ಅಂದ್ರೆ ಐದರ್ ಆರ್ ನೈದರ್ ನಾರ್ ವಾಕ್ಯದಲ್ಲಿ ಬಂದಾಗ ನಾವು ಸೆಕೆಂಡ್ ಸಬ್ಜೆಕ್ಟ್ ಅನ್ನೇ ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್ ಸಬ್ಜೆಕ್ಟ್ ಪ್ರಕಾರ ಅದು ಸಿಂಗುಲರ್ ಇದ್ರೆ ಹೆಲ್ಪಿಂಗ್ ವರ್ಬ್ ಸಿಂಗುಲರ್ ಆಗಿ ಬಳಸಬೇಕು, ಪ್ಲೂರಲ್ ಫಾರ್ಮ್ ಅಲ್ಲಿ ಇದ್ರೆ ಹೆಲ್ಪಿಂಗ್ ವರ್ಬ್ ಕೂಡ ಪ್ಲೂರಲ್ ಇದ್ದು ಬಳಸಬೇಕು. ಸೊ ಈ ರೂಲ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ, ಎಚ್ಚರಿಕೆಯಿಂದ ವಾಕ್ಯದಲ್ಲಿ ಬಳಸ್ಕೊಳ್ಳಿ. ಐದರ್ ಆರ್ ಅಥವಾ ನೈದರ್ ನಾರ್. ಹೌದಾ? ನಾವೀಗ 3 ಟೆಕ್ನಿಕ್ಸ್ ಅನ್ನ ನೋಡ್ಕೊಂಡ್ವಿ. ನೆಕ್ಸ್ಟ್ ನಾವು 4th ಎಕ್ಸಾಂಪಲ್ ನೋಡೋಣ. ಈಗ ಒಂದು ನೈದರ್ ನಾರ್ ಮೇಲೆ ನೋಡೋಣ. ಈಗ ಐದರ್ ಆರ್ ನೋಡಿದಿವಲ್ಲ, ನೈದರ್ ನಾರ್ ಇನ್ನೊಂದು. ನೈದರ್ ಹಿ ನಾರ್ ಐ ವೇರ್ ಸ್ಟಡೀಡ್. ಅಂದ್ರೆ ನೈದರ್ ಹಿ ನಾರ್ ಐ, ಅವನು ಕೂಡ ಸ್ಟಡಿ ಮಾಡಲಿಲ್ಲ, ನಾನು ಕೂಡ ಸ್ಟಡಿ ಮಾಡಲಿಲ್ಲ ಅಂತ ಅರ್ಥ ಕೊಡ್ತಾ ಇದೆ. ನಾನು ನಾಳೆಗೆ ರೂಲ್ ಹೇಳಿದ್ದೀನಿ, ನೈದರ್ ಆಗ್ಲಿ ನಾರ್ ಆಗ್ಲಿ, ನೈದರ್ ನಾರ್ ಐದರ್ ಆರ್ ಬಂದಾಗ ಸೆಕೆಂಡ್ ಸಬ್ಜೆಕ್ಟ್, ಇಲ್ಲಿ ಸೆಕೆಂಡ್ ಸಬ್ಜೆಕ್ಟ್ ಯಾವುದು, ಹಿ ಅನ್ನೋದು ಫಸ್ಟ್ ಆಗುತ್ತೆ, ಐ ಅನ್ನೋದು ಸೆಕೆಂಡ್ ಸಬ್ಜೆಕ್ಟ್ ಆಗುತ್ತೆ. ಸೆಕೆಂಡ್ ಸಬ್ಜೆಕ್ಟ್ ಬಂದಾಗ ಆ ಸೆಕೆಂಡ್ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಇಲ್ಲಿ ಐ ಇದೆ. ಐ ಮುಂದೆ ಯಾವ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು, ಇದು ಪ್ರೆಸೆಂಟ್ ಪಾಸ್ಟ್ ಕಂಟಿನ್ಯೂ ಟೆನ್ಸ್ ಸೆಂಟೆನ್ಸ್ ಇದೆ. ಹೌದಾ? ಸೊ ಪಾಸ್ಟ್ ಕಂಟಿನ್ಯೂ ಅಲ್ಲಿ ಐ ಮುಂದ್ಗಡೆ ಅಂದ್ರೆ ಫಸ್ಟ್ ಪರ್ಸನ್ ಮುಂದ್ಗಡೆ ಯಾವ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ, ಐ ಮುಂದೆ ನಾವು ವಾಸ್ ಅನ್ನ ಬಳಸ್ತೀವಿ. ಹೌದಾ? ಬಟ್ ಇಲ್ಲಿ ವೇರ್ ಬಳಸಿದ್ದಾರೆ. ಸೊ ಅದಕ್ಕಾಗಿ ತಪ್ಪಾಗಿದೆ. ದಿ ಸೆಂಟೆನ್ಸ್ ಇಸ್ ರಾಂಗ್. ಸೊ ಏನಾಗ್ಬೇಕೀಗ, ನೈದರ್ ಹಿ ನಾರ್ ಐ ವಾಸ್ ಸ್ಟಡಿಡ್. ಇಲ್ಲಿ ವೇರ್ ಬದಲಾಗಿ ಯಾಕೆ ವಾಸ್ ಬಳಸಿದ್ರೆ ಸೆಕೆಂಡ್ ಸಬ್ಜೆಕ್ಟ್ ಐ ಸಿಂಗುಲರ್ ಇದೆ. ಹೌದಾ? ಮೇಲಾಗಿ ಫಸ್ಟ್ ಪರ್ಸನ್ ಇದೆ. ಸಿಂಗುಲರ್ ಫಸ್ಟ್ ಪರ್ಸನ್ ಇದ್ದಾಗ ನಾವು ಪಾಸ್ಟ್ ಕಂಟಿನ್ಯೂ ಟೆನ್ಸ್ ಅಲ್ಲಿ ವಾಸ್ ಅನ್ನ ಬಳಸ್ತೀವಿ. ಸೊ ದಿ ಸೆಂಟೆನ್ಸ್ ಇಸ್ ರೈಟ್ ಒನ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಈಗ ಎಕ್ಸಾಂಪಲ್ ನಂಬರ್ 5. ಇಟ್ ಟೇಕ್ಸ್ ಪೂಜಾ ಅವರ್ ಟು ರೀಡ್ ದ ನಾವೆಲ್. ಸೊ ಪೂಜಾಳಿಗೆ ಒಂದು ನಾವೆಲ್ ಅನ್ನ ಮುಗಿಸ್ಬೇಕಂದ್ರೆ 1 ತಾಸು ತಗೋತು. ಅಂದ್ರೆ ಒಂದು ಕಾದಂಬರಿಯನ್ನು ಓದ್ಬೇಕಂದ್ರೆ ಅವಳಿಗೆ 1 ತಾಸು ಸಮಯ ತೆಗೆದುಕೊಳ್ತು. ಈ ಸೆಂಟೆನ್ಸ್ ಕೂಡ ರಾಂಗ್ ಇದೆ. ಸೊ ಯಾವ್ದು ರೈಟ್ ಆನ್ಸರ್, ಏನ್ ಮಿಸ್ಟೇಕ್ ಇದೆ ಇಲ್ಲಿ ಸೆಂಟೆನ್ಸ್ ಅಲ್ಲಿ? ಸೊ
ಸರ್ಚ್ ಮಾಡಿ ಸ್ಪಾಟ್ ನೋಡಿ ಏನಿದೆ ಆನ್ಸರ್ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಕೂಡ ಕಳಿಸಿ. ಲೆಟ್ಸ್ ರೆಡಿ. ಕಾಮೆಂಟ್ ಮಾಡಿ, ಬೇಗ ಕಾಮೆಂಟ್ ಮಾಡಿ. ಇಟ್ ಟೇಕ್ಸ್ ಪೂಜಾ ಅವರ್ ಟು ರೀಡ್ ದ ನಾವೆಲ್. ನೋಡೋಣ ಈಗ ಆನ್ಸರ್ ನೋಡೋಣ. ಇಟ್ ಟೇಕ್ಸ್ ಪೂಜಾ an hour to read the novel. ಸೊ ಏನ್ ಬದಲಾವಣೆ ಅಂತಂದ್ರೆ ಇಲ್ಲಿ ಅವರ್ ಮುಂದ್ಗಡೆ ಆರ್ಟಿಕಲ್ ಎ ಅನ್ನ ಬಳಸಿದ್ವಿ, ಈ ಕೆಳಗಿನ ಸೆಂಟೆನ್ಸ್ ಅಲ್ಲಿ ಆನ್ ಅನ್ನ ಬಳಸಿದ್ವಿ. ಅಂದ್ರೆ ಅವರ್ ಅಂತಕ್ಕಂಥ ವರ್ಡ್ ಓವೆಲ್ ಸೌಂಡ್ ಇಂದ ಬಿಗಿನಿಂಗ್ ಆಗ್ತಿದೆ. ಸೊ ಓವೆಲ್ ಸೌಂಡ್ ಇದ್ದಾಗ ಯಾವಾಗಲೂ ನಾವು ಆರ್ಟಿಕಲ್ ಎನ್ ಅನ್ನೇ ಬಳಸ್ತೀವಿ. ಇದು ಹವರ್ ಅಂತ ಪ್ರೊನೌನ್ಸ್ ಮಾಡಬಾರ್ದು, ಹವರ್ ಅಲ್ಲ ಅವರ್, HOUR ಅವರ್. ಸೊ ಇದು ಓವೆಲ್ ಸೌಂಡ್ ದಿಂದ ಪ್ರಾರಂಭ ಆಗ್ತಿದೆ. ಓವೆಲ್ ಸೌಂಡ್ ಬಂದಾಗ ನಾವು ಮುಂದ್ಗಡೆ ಯಾವಾಗಲೂ ಆರ್ಟಿಕಲ್ ಯಾವ್ದು ಬಳಸ್ತೀವಿ, ಆನ್ ಬಳಸ್ತೀವಿ. ಬಟ್ ಮೇಗಿನ ಸೆಂಟೆನ್ಸ್ ಅಲ್ಲಿ ಎ ಬಳಸಿದ್ದಾರೆ, ಆರ್ಟಿಕಲ್ ಎ ಬಳಸಿದ್ದಾರೆ. ಎ ಆರ್ಟಿಕಲ್ ಕಾನ್ಸೋನೆಂಟ್ ಸೌಂಡ್ ಮುಂದೆ ಯೂಸ್ ಮಾಡ್ತೀವಿ. ನೆನಪಿಟ್ಕೊಳ್ಳಿ, ಆರ್ಟಿಕಲ್ ಎ ಕಾನ್ಸೋನೆಂಟ್ ಸೌಂಡ್ ಗಳ ಮುಂದೆ ಯೂಸ್ ಮಾಡ್ತೀವಿ ಮತ್ತು ಆರ್ಟಿಕಲ್ ಎನ್ ಓವೆಲ್ ಸೌಂಡ್ ಗಳ ಮುಂದೆ ಯೂಸ್ ಮಾಡ್ತೀವಿ. ಓವೆಲ್ ಸೌಂಡ್ ಯಾವುವು? ಎ, ಇ, ಐ, ಓ, ಯು. ಎಸ್. ಸೊ ದಿಸ್ ಸೆಂಟೆನ್ಸ್ ಇಸ್ ರೈಟ್ ನೌ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನನಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಲ್ಲ, ಪ್ರತಿಯೊಂದು ಕೂಡ ಬೇರೆ ಬೇರೆ ಟಾಪಿಕ್ ಮೇಲ್ಗಡೆ ಇವೆ. ಸೊ ಅದಕ್ಕಾಗಿ ಪ್ರತಿಯೊಂದು ಈ ವಿಡಿಯೋನ ಕೊನೆವರೆಗೂ ನೋಡಿ, ಅಂದಾಗ ಮಾತ್ರ ಕ್ಲಿಯರ್ ಜಡ್ಜ್ಮೆಂಟ್ ಸಿಗುತ್ತೆ. ನಾವು ಇಲ್ಲಿವರೆಗೆ ನೋಡಿದೀವಿ 5 ಬೇರೆ ನೋಡಿದೀವಿ, 5 ಬೇರೆ ನೋಡಿದೀವಿ. ಇಲ್ಲಿಗ ಆರ್ಟಿಕಲ್ ಸಂಬಂಧಪಟ್ಟಂತೆ ನೋಡಿದೀವಿ, ಆಮೇಲೆ ವರ್ಬ್ ಅಗ್ರಿಮೆಂಟ್ ಸಂಬಂಧಪಟ್ಟೆ ನೋಡ್ತಿದೀವಿ. ಮುಂದೆ ಬರ್ತಕ್ಕಂಥ ಎಕ್ಸಾಂಪಲ್ಗಳಲ್ಲಿ ಬೇರೆ ಬೇರೆ ಟಾಪಿಕ್ ಇದೆ. ಸೊ ಮುಂದೆ ಬರ್ತಕ್ಕಂಥ ಸೆಂಟೆನ್ಸ್ಗಳು ಇನ್ನೂ ಇಂಪಾರ್ಟೆಂಟ್ ಆಗಿದೆ, ಇದಕ್ಕಿಂತಲೂ ಇಂಪಾರ್ಟೆಂಟ್ ಬಂದಿದೆ, ನೋಡ್ತಾ ಇರಿ. 6th one, my teacher as well as his students are at the class. ಅಂದ್ರೆ ನಮ್ಮ ಶಿಕ್ಷಕರು ಮತ್ತು ಅವರ ಸ್ಟೂಡೆಂಟ್ಗಳು ಎಲ್ಲರ ಕ್ಲಾಸ್ದಾಗಿದ್ದಾರೆ. ದಿಸ್ ಸೆಂಟೆನ್ಸ್ ರಾಂಗ್. ಅಯ್ಯೋ, ಯಾಕೆ ಸೆಂಟೆನ್ಸ್ ರಾಂಗ್ ಆಯ್ತು? ಎಲ್ಲಿದೆ ಎರರ್ಸ್? ನೋಡಿ, ನೀವು ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮ್ ಕೂತ್ಕೊಂಡ್ರೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಪ್ರಶ್ನೆ ನಿಮ್ಮ ಎಕ್ಸಾಮ್ ಅಲ್ಲಿ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಕೇರ್ಫುಲ್ ಆಗಿ ನೋಡಿ ಎಲ್ಲಿ ಮಿಸ್ಟೇಕ್ ಇದೆ. ಕಾಮೆಂಟ್ ರೂಪದಲ್ಲಿ ನಿಮ್ಮ ಆನ್ಸರ್ ಅನ್ನ ಕಳಿಸಿ. My teacher as well as his students are at the class. So ನೋಡೋಣ ಈಗ ಆನ್ಸರ್. My teacher as well as his students is at the class. ಈ ಸೆಂಟೆನ್ಸ್ ಸರಿಯಾಗಿದೆ. ಸೊ ಏನಿದೆ ನೋಡಿ, ಕಂಪೇರ್ ಮಾಡಿ ಎರಡು ಸೆಂಟೆನ್ಸ್ ಅಲ್ಲಿ ಏನು ವ್ಯತ್ಯಾಸ ಇದೆ. ಮೇಲಿನ ಸೆಂಟೆನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಆರ್ ಅಂತಿದೆ, ಕೆಳಗಿನ ಸೆಂಟೆನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಈಸ್ ಅಂತಿದೆ. ಏನಾಯ್ತು? ಸೊ ರೀಸನ್ ನೋಡೋಣ ಈಗ. ನೋಡಿ, ರೀಸನ್ ನೋಡೋಣ. ರೀಸನ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ರೀಸನ್ ನೋಡಿದಾಗ ಮಾತ್ರ ನಾವು ಇದೇ ಟೈಪ್ ಅಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಕ್ವಶನ್ ಗಳನ್ನ ಸಾಲ್ವ್ ಮಾಡಬಹುದು. ರೀಸನ್ ಗೊತ್ತಿಲ್ಲ ಅಂದ್ರೆ ಯಾವ ಪ್ರಶ್ನೆ ಕೂಡ ಸಾಲ್ವ್ ಮಾಡಕ್ ಆಗಲ್ಲ. ಬರೀ ಸರಿ ತಪ್ಪು ಅಷ್ಟೇ ಫೈಂಡ್ ಔಟ್ ಮಾಡೋದು ಯೂಸ್ ಇಲ್ಲ, ಹೌದಾ? ನೋಡೋಣ ಈಗ. ವೆನ್ ಯೂಸಿಂಗ್ ವಿತ್ as well as, along with, together with, the verb should agree with the first subject. ನೋಡಿ, ಯಾವ ಸೆಂಟೆನ್ಸ್ ಅಲ್ಲಿ ವಿತ್ ಅಂತ ಪದ ಅಥವಾ ಆಸ್ ವೆಲ್ ಆಸ್, ಅಲಾಂಗ್ ವಿತ್, ಟುಗೆದರ್ ವಿತ್ ಇವುಗಳನ್ನ ಬಳಸ್ತೀವೋ ಅವಾಗ ವರ್ಬ್ ಯಾವಾಗಲೂ ಹೇಗಿರ್ಬೇಕಂದ್ರೆ ಅದಕ್ಕೆ ಅಗ್ರಿ ಆಗಿರ್ಬೇಕು, ಫಸ್ಟ್ ಸಬ್ಜೆಕ್ಟ್ ಗೆ ಅಗ್ರಿ ಆಗ್ಬೇಕು. ನೋಡಿ, ಐದರ್ ಆರ್ ನೈದರ್ ನಾರ್ ಬಂದಾಗ ಸೆಕೆಂಡ್ ಸಬ್ಜೆಕ್ಟ್ ಅನ್ನ ಕನ್ಸಿಡರ್ ಮಾಡ್ತಿದ್ವಿ, ಅದ್ರ ಮೇಲೆ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಬರೀತಿದ್ವಿ. ಇಲ್ಲಿ ನೋಡಿ, ಮೇಲೆ ಇರ್ತಕ್ಕಂಥ 4ನೇ ಎಕ್ಸಾಂಪಲ್ ಅಲ್ಲಿ ನೈದರ್ ನಾರ್ ಬಂದಾಗ ನಾವು ಮಾಡಿದ್ವಿ ಸೆಕೆಂಡ್ ಸಬ್ಜೆಕ್ಟ್ ಮೇಲೆ ಹೆಲ್ಪಿಂಗ್ ವರ್ಬ್ ಅನ್ನ ಅಂದ್ರೆ ವರ್ಬ್ ಅನ್ನ ಬಳಸಿದ್ವಿ. ಬಟ್ ಇಲ್ಲಿ ಅದರ ಅಪೋಸಿಟ್ ಇದೆ. ಯಾವಾಗ ಯಾವ ಸೆಂಟೆನ್ಸ್ ಅಲ್ಲಿ ವಿತ್, ಆಸ್ ವೆಲ್ ಆಸ್, ಅಲಾಂಗ್ ವಿತ್ ಮತ್ತು ಟುಗೆದರ್ ವಿತ್ ಅಂತಕ್ಕಂಥ ಪದಗಳು ಬರುತ್ತೋ ಅವಾಗ ಡೆಫಿನೆಟ್ ಆಗಿ ನಾವು ಫಸ್ಟ್ ಸಬ್ಜೆಕ್ಟ್ ಅನ್ನೇ ಕನ್ಸಿಡರ್ ಮಾಡಬೇಕು. ಫಸ್ಟ್ ಸಬ್ಜೆಕ್ಟ್ ಅಂದ್ರೆ ಯಾವುದು ನೋಡಿ, ಇಲ್ಲಿ 6ನೇ ಸೆಂಟೆನ್ಸ್ ಅಲ್ಲಿ ಮೈ ಟೀಚರ್ ಅನ್ನೋದು ಫಸ್ಟ್ ಸಬ್ಜೆಕ್ಟ್, ಹಿಸ್ ಸ್ಟೂಡೆಂಟ್ಸ್ ಅನ್ನೋದು ಸೆಕೆಂಡ್ ಸಬ್ಜೆಕ್ಟ್. ಸೊ ನಮ್ಮ ರೂಲ್ ಏನ್ ಹೇಳ್ತಿದೆ, ಫಸ್ಟ್ ಸಬ್ಜೆಕ್ಟ್ ಯಾವುದಿದೆ ಅದನ್ನೇ ಕನ್ಸಿಡರ್ ಮಾಡಿ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕಂತ. ಸೊ ಮೈ ಟೀಚರ್ ಬಂದಾಗ ಈ ಟೆನ್ಸ್ ಆಲ್ರೆಡಿ ಈಗ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಲ್ಲಿ ಇದೆ, ಹೌದಾ? ಸೊ ಮೈ ಟೀಚರ್ ಬಂದಾಗ ಅದ್ರ ಮುಂದ್ಗಡೆ ಯಾವಾಗಲೂ ನಾವು ಆರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಳಸೋದಿಲ್ಲ. ಯಾಕಂದ್ರೆ ಮೈ ಟೀಚರ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್, ಹೌದಾ? ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ನಾವು ಹೆಲ್ಪಿಂಗ್ ವರ್ಬ್ ಆರ್ ಬಳಸೋದು ತಪ್ಪಾಗುತ್ತೆ, ಅಲ್ಲಿ ಈಸ್ ಅನ್ನೇ ಬಳಸಬೇಕು. ಗೊತ್ತಾಗಿರ್ಬೇಕಲ್ಲ ರೀಸನ್. ಈಗ ನಾವು ಮತ್ತೆ ಮುಂದಿನ ಒಂದು ಎಕ್ಸಾಂಪಲ್ ಗಳಿಗೆ ಹೋಗೋಣ. 7th ಎಕ್ಸಾಂಪಲ್, ದ ಗರ್ಲ್ಸ್ ವಿತ್ ದೇರ್ ಟೀಚರ್ ಈಸ್ ಔಟ್ ಇನ್ ದ ಗ್ರೌಂಡ್.
ಅಂದ್ರೆ ಟೀಚರ್ ಅವ್ರ ಜೊತೆ ಕೆಲವು ಹುಡುಗಿಯರೆಲ್ಲ ಎಲ್ಲಿದ್ರೆ ಆಟದ ಮೈದಾನದಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ಈ ಸೆಂಟೆನ್ಸ್ ರಾಂಗ್ ಇದೆ. ಯಾಕೆ ಈ ಸೆಂಟೆನ್ಸ್ ರಾಂಗ್ ಆಯ್ತು ಈಗ ನೋಡೋಣ ಅಂತ. ನೋಡಿ ಏನು ಸೆಂಟೆನ್ಸ್ ಅಲ್ಲಿ ಮಿಸ್ಟೇಕ್ ಇದೆ. ದ ಗರ್ಲ್ಸ್ ವಿತ್ ದೇರ್ ಟೀಚರ್ಸ್ ಈಸ್ ಔಟ್ ಇನ್ ದ ಗ್ರೌಂಡ್. ನಾನು ಈಗಾಗಲೇ ಒಂದು ರೂಲ್ ಹಿಂದೆ ಈಗಾಗಲೇ ಡಿಸ್ಕಸ್ ಮಾಡಿದ್ವಿ ಅಂತ. ಯಾವ ಸೆಂಟೆನ್ಸ್ ಅಲ್ಲಿ ವಿತ್ ಬರುತ್ತೆ ಆ ಸೆಂಟೆನ್ಸ್ ಅಲ್ಲಿ ನೋಡಿ ಗರ್ಲ್ಸ್ ವಿತ್ ದೇರ್ ಟೀಚರ್ಸ್. ಸೊ ಎರಡು ಸಬ್ಜೆಕ್ಟ್ಗಳು ಏನಾಗಿದೆ ವಿತ್ ಇಂದ ಕಂಬೈನ್ ಆಗಿದೆ, ಹೌದಲ್ವಾ? ಸೊ ಈ ವಿತ್ ಬಂದಾಗ ಯಾವಾಗ ಹೇಳಿ ನಾನು ಫಸ್ಟ್ ಸಬ್ಜೆಕ್ಟ್ ಮೇಲೆ ಹೆಲ್ಪಿಂಗ್ ವರ್ಬ್ ಅನ್ನ ಚೂಸ್ ಮಾಡ್ಕೋಬೇಕು. ಸೊ ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಯಾವುದು? ದ ಗರ್ಲ್ಸ್. ದ ಗರ್ಲ್ಸ್ ಅನ್ನೋದು ಏನದು ಪ್ಲೂರಲ್ ಇದೆ, ಹೌದಾ? ಪ್ಲೂರಲ್ ಅಂದ್ರೆ ಇದು ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಇದೆ. ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಲ್ಲಿ ಪ್ಲೂರಲ್ ಬಂದಾಗ ನಾವು ಯಾವ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ? ಥರ್ಡ್ ಪರ್ಸನ್ ಪ್ಲೂರಲ್ ಅಲ್ಲಿ. ಥರ್ಡ್ ಪರ್ಸನ್ ಪ್ಲೂರಲ್ ಅಲ್ಲಿ ಆರ್ ಅನ್ನ ಬಳಸ್ತೀವಿ. ಸೊ ಟೀಚರ್ ಇಲ್ಲಿ ಈಸ್ ಅಂತ ಬಳಸೋ ಬದಲಿ ನಾವು ಏನ್ಬೇಕು? ಟೀಚರ್ ಆರ್ ಅಂತ ಬಳಸಬೇಕು. ನೋಡಿ ಈಗ ಆನ್ಸರ್ ನೋಡಿ. ದ ಗರ್ಲ್ಸ್ ವಿತ್ ದೇರ್ ಟೀಚರ್ ಆರ್ ಔಟ್ ಇನ್ ದ ಗ್ರೌಂಡ್. ಸೊ ನೋಡಿ ಟೀಚರ್ ಮುಂದ್ಗಡೆ ಆರ್ ಬರೋದಿಲ್ಲ, ಬಟ್ ನಾವು ಇಲ್ಲಿ ಸೆಕೆಂಡ್ ಸಬ್ಜೆಕ್ಟ್ ಅನ್ನ ನೋಡ್ತಾ ಇಲ್ಲ, ಫಸ್ಟ್ ಸಬ್ಜೆಕ್ಟ್ ಅನ್ನ ನೋಡ್ತಾ ಇದ್ವಿ. ಯಾಕಂದ್ರೆ ಇಲ್ಲಿ ವಿತ್ ಬಂದಿದೆಲ್ಲ, ಅದಕ್ಕಾಗಿ ನಾವು ಫಸ್ಟ್ ಸಬ್ಜೆಕ್ಟ್ ಪ್ಲೂರಲ್ ಸಲುವಾಗಿ ಹೆಲ್ಪಿಂಗ್ ವರ್ಬ್ ಕೂಡ ಪ್ಲೂರಲ್ ಅನ್ನ ಬಳಸಿದ್ವಿ. ಸೊ ದಿಸ್ ಸೆಂಟೆನ್ಸ್ ಇಸ್ ರೈಟ್ ಒನ್. ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ 8th ಒನ್. ಈಚ್ ಆಫ್ ದ ಬಾಯ್ಸ್ ಆರ್ ಲರ್ನಿಂಗ್ ಯೋಗ. ನೋಡಿ ಇಲ್ಲಿ ನಾವು ಇವತ್ತೆಲ್ಲ ಯೋಗ ಕಲಿಯೋದು ಸ್ವಲ್ಪ ಸಹಜವಾಗಿ ಹೆಲ್ತ್ ದೃಷ್ಟಿಯಿಂದ ತುಂಬಾ ಒಳ್ಳೆಯದಲ್ವಾ? ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು. ಈಚ್ ಆಫ್ ದಿ ಬಾಯ್ಸ್ ಆರ್ ಲರ್ನಿಂಗ್ ಯೋಗ. ಪ್ರತಿಯೊಂದು ಮಗು ಕೂಡ ಯೋಗ ಕಲಿತಾ ಇದ್ದಾರೆ ಅಂತ. ಸೊ ಇಲ್ಲಿ ಏನೋ ಸ್ವಲ್ಪ ಎರರ್ಸ್ ಆಗಿದೆ ಅಲ್ಲ, ಇಲ್ಲಿ ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿದು. 8th ಒನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹಾಕೊಳ್ಳಿ, ಅಥವಾ ನಿಮ್ಮ ನೋಟ್ಸ್ ಅಲ್ಲಿ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಈ ಸೆಂಟೆನ್ಸ್ ರಾಂಗ್ ಇದೆ. ಯಾಕೆ ಸೆಂಟೆನ್ಸ್ ರಾಂಗ್ ಆಯ್ತು? ಈಚ್ ಆಫ್ ದ ಬಾಯ್ಸ್ ಈಸ್ ಲರ್ನಿಂಗ್ ಯೋಗ. ಯಾಕೆ ಇಲ್ಲಿ ನಾವು ಈ ಎರಡು ಸೆಂಟೆನ್ಸ್ ಅನ್ನ ಕಂಪೇರ್ ಮಾಡಿದಾಗ ಮೇಲ್ಗಡೆ ಬಾಯ್ಸ್ ಆರ್ ಇತ್ತು, ಈಗ ಬಾಯ್ಸ್ ಈಸ್ ಬರ್ದ್ರೆ ಈ ಸೆಂಟೆನ್ಸ್ ನಾವು ರೈಟ್ ಅಂತ ಇದ್ದೀವಿ. ಯಾಕೆ ಈಸ್ ಬಳಸಬೇಕು ಬಾಯ್ಸ್ ಮುಂದೆ? ಯಾಕೆ ಬಳಸ್ಬೇಕಂತ ಒಂದು ರೂಲ್ ಹೇಳ್ತೀನಿ ನೋಡಿ. ಈಗ ರೀಸನ್ ನೋಡೋಣ. ಸೆಂಟೆನ್ಸಸ್ ಯೂಸಿಂಗ್ ಈಚ್ ಆಫ್, ಎವ್ರಿ ಒನ್ ಆಫ್, ನಾಟ್ ಒನ್ ಆಫ್ ಯೂಸ್ ದ ಸಿಂಗ್ಯುಲರ್ ಫಾರ್ಮ್ ಆಫ್ ದಿ ವರ್ಬ್. ನೋಡಿ ಯಾವ ಸೆಂಟೆನ್ಸ್ ಅಲ್ಲಿ ಈಚ್ ಆಫ್ ಅಂತಕ್ಕಂಥ ಪದ, ಎವ್ರಿ ಒನ್ ಆಫ್ ಅಂತಕ್ಕಂಥ ಪದ, ಒನ್ ಆಫ್ ಅಂತಕ್ಕಂಥ ಪದ, ನಾಟ್ ಒನ್ ಆಫ್ ಅಂತಕ್ಕಂಥ ಪದ, ಈ ಪದಗಳು, ಈ 4 ಪದಗಳು ಒಂದ್ರೆ ಬಂದ್ರೆ ಏನ್ ಯೂಸ್ ಮಾಡಬೇಕು? ಯೂಸ್ ದ ಸಿಂಗ್ಯುಲರ್ ಫಾರ್ಮ್ ಆಫ್ ದಿ ವರ್ಬ್. ವರ್ಬ್ ಅನ್ನ ನಾವು ಸಿಂಗ್ಯುಲರ್ ಫಾರ್ಮ್ ಅಲ್ಲೇ ಬಳಸಬೇಕು, ಪ್ಲೂರಲ್ ಫಾರ್ಮ್ ಬಳಸಬಾರ್ದು. ನೋಡಿ ಎಕ್ಸಾಂಪಲ್ ನೋಡಿ, ಇಲ್ಲಿ ಹಂಗಿದೆ 8ನೇ ಎಕ್ಸಾಂಪಲ್. ಇಲ್ಲಿ ಸೆಂಟೆನ್ಸ್ ಅಲ್ಲಿ ಈಚ್ ಬಂದಿದೆ, ಹೌದಾ? ಈಚ್ ಆಫ್ ಅಂತ ಇದೆ. ಇಲ್ಲಿ ಏನ್ ಹೇಳ್ತಾ ಇದೆ ರೂಲು? ಈಚ್ ಆಫ್ ಬಂದಾಗ ಮುಂದೆ ನಾವು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು, ಹೌದಾ? ಈಚ್ ಆಫ್ ಬಂದಾಗ ಇಲ್ಲಿ ಏನ್ ಬಳಸಿದ್ದಾರೆ? ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಬಳಸಿದ್ದಾರೆ ಆರ್ ಅಂತ, ಹೌದಾ? ಅದಕ್ಕಾಗಿ ತಪ್ಪಾಗಿದೆ. ಸೊ ಈಚ್ ಆಫ್ ಬಂದಾಗ ಮುಂದೆ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು ಅಥವಾ ಮೇನ್ ವರ್ಬ್ ಯಾವುದು? ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಇರಬೇಕು. ಅದಕ್ಕಾಗಿ ನಾನು ಇಲ್ಲಿ ಬಾಯ್ಸ್ ಈಸ್. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬ ಇಂಡಿವಿಜುವಲ್ ಮಗುವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರತಿಯೊಂದು ಮಗು ಕೂಡ ಕಲಿತಾ ಇದೆ ಅನ್ಬಹುದು, ಸರಿ. ಬಟ್ ಪ್ರತಿಯೊಬ್ಬ ಮಗು ಕಲಿತಾ ಇದ್ದಾರೆ ಅನ್ನೋದು ಗ್ರಾಮೆಟಿಕಲಿ ಮಿಸ್ಟೇಕ್ ಆಗುತ್ತೆ ನೋಡಿ. ಕನ್ನಡದಲ್ಲಿ ಕೂಡ ಅದು ಸರಿ ತಪ್ಪು ಅನ್ಸುತ್ತೆ. ಪ್ರತಿ ಮಗು ಯೋಗ ಕಲಿತಾ ಇದೆ, ಇದು ಸರಿ ವಾಕ್ಯ. ಪ್ರತಿಯೊಂದು ಮಗು ಯೋಗ ಕಲಿತಾ ಇದ್ದಾರೆ ಅಂದಾಗ ತಪ್ಪಾಗುತ್ತೆ. ಯಾಕಂದ್ರೆ ಈಚ್ ಅನ್ನೋದು ಏನ್ ತೋರಿಸುತ್ತೆ? ಇಂಡಿವಿಜುವಲ್ ಪ್ರೆಷರ್ ತೋರಿಸುತ್ತೆ, ಇಂಡಿವಿಜುವಲ್ ಸ್ಟ್ರೆಸ್ ತೋರಿಸುತ್ತೆ, ಹೌದಾ? ಈಗ ನಾವು ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 9. Arut says that he has a car beside a scooter. ಸೊ ಆರ್ಡ್ ಅಂತಕ್ಕಂಥ ಒಬ್ಬ ಹುಡುಗ ಹೇಳ್ತಾನೆ ಅವನ ಹತ್ರ ಕಾರು ಇದೆ, ಜೊತೆಗೆ ಒಂದು ಸ್ಕೂಟರ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾನೆ. ಸೊ ಈ ಸೆಂಟೆನ್ಸ್ ರಾಂಗ್ ಇದೆ. ಯಾಕೆ ಸೆಂಟೆನ್ಸ್ ರಾಂಗ್ ಆಯ್ತು? ಈಗ ರೀಸನ್ ನೋಡೋಣ. ರೀಸನ್ಗಿಂತ ಮುಂಚೆ ಏನೇ ಒಂದು ಮಿಸ್ಟೇಕ್ ಇದೆ ಅಂತ ಸ್ವಲ್ಪ ನೋಡಿ ಆನ್ಸರ್ ಅನ್ನ ಕಾಮೆಂಟ್ ಅಲ್ಲಿ ಕಳಿಸಿ, ಹಾಗೂ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿ. ಯಾಕಂದ್ರೆ ಇದರಿಂದ ನಾನು ಇನ್ನೂ ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಾನು ಕೂಡ ಸ್ಫೂರ್ತಿ ಸಿಗುತ್ತೆ, ಮತ್ತು ಸಾಕಷ್ಟು ಜನ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ, ಅವ್ರು ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂತ ನನಗೂ ಕೂಡ ಗೊತ್ತಾಗ್ಬೇಕಲ್ಲ. ನೀವು ಬರೀ ನೋಡಿದ್ರೆ ಹಾಗೆ ಹೋದ್ರೆ ಯಾರು ನೋಡ್ತಾ ಇದ್ದಾರೆ ಇಲ್ವೋ, ಅಥವಾ ಅವ್ರಿಗೆ ಅರ್ಥ ಆಗ್ತಾ ಇದ್ದಾನೆ ಇಲ್ವೋ, ಅಥವಾ ಈ ವಿಡಿಯೋ ನಾನು ಇನ್ನೂ ಈಸಿಯಾಗಿ ಮಾಡ್ಬೇಕೇನೋ ಅಂತ ನಮಗೊಂದು ಐಡಿಯಾ ಸಿಗುತ್ತೆ. ನೀವೇನು ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂದ್ರೆ ನನಗೇನು ಗೊತ್ತಾಗೋದಿಲ್ಲ. ಹಾಗೆ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ, ಹಾಗೆ ನೀವು ನೋಡ್ತಾ ಹೋಗ್ತೀರಿ. ಸೊ ನಿಮ್ಗೆ ಅನ್ಸಿದ್ದನ್ನ ಸರಿ ಅನ್ಸಿದ್ರೆ ಸರಿ ಅಂತ ನೇರವಾಗಿ ಹೇಳಿ, ತಪ್ಪಿದ್ರು ಕೂಡ ನೇರವಾಗಿ ತಪ್ಪಂತ ಹೇಳಿ, ಆ ತಪ್ಪನ್ನ ನಾನು ತಿದ್ದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ, ಹೌದಾ?
ನೋಡೋಣ. ಆರೂರ್ ಸೇಸ್ ದ್ಯಾಟ್ ಹಿ ಹ್ಯಾಸ್ ಅ ಕಾರ್ ಬಿಸೈಡ್ ಅ ಸ್ಕೂಟರ್. ಇಲ್ಲಿ ರಾಂಗ್ ಏನಿದೆ ಅಂತ ನೋಡೋಣ. ಮುಂಚೆ ನಾವು ಸರಿ ಉತ್ತರ ಏನಿದೆ ನೋಡೋಣ. ಆರೂರ್ ಸೇಸ್ ದ್ಯಾಟ್ he has a car besides a scooter. ಈ ಸೆಂಟೆನ್ಸ್ ತುಂಬಾ ರೈಟ್ ಇದೆ. ಸೊ ಇಲ್ಲಿ ಎಲ್ಲಿ ಮಿಸ್ಟೇಕ್ ಇದೆ ಗೊತ್ತಾಗ್ತಾ ಇಲ್ವಲ್ಲ. ಎರಡು ಸೆಂಟೆನ್ಸ್ ಅನ್ನು ಕಂಪೇರ್ ಮಾಡಿ ನೋಡಿ, ಏನ್ ಎರರ್ಸ್ ಇದೆ ನೋಡಿ. ಆರೋಡ್ ಅಂತಿದೆ, ಸೇಸ್ ಕರೆಕ್ಟ್ ಇದೆ, ದಟ್ ಇದೆ, ಹಿ ಇದೆ, ಇಲ್ಲಿ ಹ್ಯಾಸ್ ಇದೆ, ಎ ಇದೆ. ಏನ್ರಿ ಎಲ್ಲ ಕರೆಕ್ಟ್ ಇವೆಲ್ಲ ಅನಿಸ್ತಾ ಇದೆಲ್ಲ. ಇನ್ನು ಹಾಗೆ ಹೋಗಿ ಮುಂದೆ. ಕಾರ್ ಬಿಸೈಡ್ ಸಿಕ್ತು ನೋಡಿ, ಫಾಲ್ಟ್. ಹೌದಾ, ಇಲ್ಲಿ ಬಿಸೈಡ್ ಅಂತ ಇದೆ, ಇಲ್ಲಿ ಬಿಸೈಡ್ಸ್ ಇದೆ. ಸೊ ಎರಡು ಪದಗಳ ಮೀನಿಂಗ್ ಬೇರೆ ಬೇರೆ ಇದೆ ನೋಡಿ. ನಾನು ಹೇಳ್ತೀನಿ. ಈ ಬಿಸೈಡ್ ಅಂದ್ರೆ ಏನು? ಪಕ್ಕದಲ್ಲಿ ಅಂತ, ಪಕ್ಕದಲ್ಲಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಐ ಸ್ಯಾಟ್ ಬಿಸೈಡ್ ಮೈ ಅಂಕಲ್. ನಾನು ನನ್ನ ಅಂಕಲ್ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ. ಐ ಪುಟ್ ಮೈ ಮೊಬೈಲ್ ಬಿಸೈಡ್ ದಿ ಕಂಪ್ಯೂಟರ್. ನಾನು ನನ್ನ ಮೊಬೈಲ್ ಅನ್ನ ಕಂಪ್ಯೂಟರ್ ಪಕ್ಕದಲ್ಲಿ ಇಟ್ಟಿದ್ದೀನಿ. ಸೊ ಈ ವಾಕ್ಯದಲ್ಲಿ ನೋಡಿ, ಬಿಸೈಡ್ ಅಂದ್ರೆ ಏನ್ ತೋರಿಸುತ್ತೆ? ಅಕ್ಕಪಕ್ಕದಲ್ಲಿ. ಹೌದಾ, ಆಜು ಬಾಜು ಅಂತೀವಲ್ಲ, ಅದು ಬಿಸೈಡ್. ಸೊ ಈ ಕೆಳಗಿನ ಸೆಂಟೆನ್ಸ್ ಅಲ್ಲಿ ಬಿಸೈಡ್ಸ್ ಅಂತಿದೆ, ಒಂದು ಎಸ್ ಎಕ್ಸ್ಟ್ರಾ ಇದೆ. ಸೊ ಬಿಸೈಡ್ಸ್ ಅಂದ್ರೆ ಏನು? ಬಿಸೈಡ್ಸ್ ಅಂದ್ರೆ ಮೇಲಾಗಿ ಅಂತ ಅರ್ಥ. ಮೇಲಾಗಿ ಅಂದ್ರೆ ಇನ್ನು ಹೆಚ್ಚುವರೆಗೆ ನಾನು ಏನಾದ್ರೂ ಹೇಳ್ತಾ ಇರ್ತಿದ್ದು ಅದನ್ನ ನಾವು ಬಿಸೈಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾನು ಕಾಫಿ ಕುಡಿತೀನಿ, ಮೇಲಾಗಿ ಟೀ ಕೂಡ ಕುಡಿತೀನಿ ನೋಡಿ, ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾ ಹೇಳೋ ಟೈಮಲ್ಲಿ ನಾವು ಬಿಸೈಡ್ಸ್ ಅನ್ನ ಬಳಸ್ತೀವಿ. ನಾನು ಡ್ಯಾನ್ಸ್ ಮಾಡ್ತೀನಿ, ಜೊತೆಗೆ ಹಾಡು ಕೂಡ ಹಾಡ್ತೀನಿ. ಐ ಮೇಕ್ ಡ್ಯಾನ್ಸ್ ಬಿಸೈಡ್ಸ್ ಸಿಂಗಿಂಗ್. ಈ ತರ. ಹೌದಾ, ಇಲ್ಲಿ ಹಾಡು ಏನ್ ಹೇಳ್ತಾ ಇದ್ದಾನೆ? ನನ್ನ ಹತ್ರ ಒಂದು ಕಾರ್ ಇದೆ, ಜೊತೆಗೆ ಮತ್ತೇನಿದೆ, ಒಂದು ಸ್ಕೂಟರ್ ಕೂಡ ಇದೆ. ಸೊ ಎರಡನ್ನ ಹೇಳ್ತಾ ಇದ್ವಿ ನಾವು. ಅವಾಗ ನಾವು ಬಿಸೈಡ್ಸ್ ಅನ್ನ ಬಳಸಬೇಕು. ಬಿಸೈಡ್ಸ್ ಅಂದ್ರೇನು? ಮೇಲಾಗಿ ಅಂದ್ರೇನು? ನನ್ನ ಹತ್ರ ಕಾರ್ನು ಇದೆ, ಮೇಲಾಗಿ ಸ್ಕೂಟರ್ ಕೂಡ ಇದೆ ಅಂತ ತೋರಿಸುತ್ತೆ. ಹೌದಾ, ನೋಡಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇದು ಕೂಡ ನೀವು ಅಂಡರ್ಲೈನ್ ಮಾಡಿ. ಈ ಬಿಸೈಡ್ ಮತ್ತು ಬಿಸೈಡ್ಸ್ ವರ್ಡ್ ಅನ್ನ ಕೇರ್ಫುಲ್ ಆಗಿ ನೆನ್ಪಿಟ್ಕೊಳ್ಳಿ. ಒಂದ್ ಎಸ್ ಬಂದ್ರೆ ಏನ್ ತಿಳ್ಕೋಬೇಕು? ಅದು ಹೆಚ್ಚುವರಿ ತೋರಿಸುತ್ತೆ, ಅಂದ್ರೆ ಮೇಲಾಗಿ ಅಂತ ತೋರಿಸುತ್ತೆ. ಎಸ್ ಬಂದಿಲ್ಲ, ಓನ್ಲಿ ಬಿಸೈಡ್ ಇದ್ರೆ ಅದು ಆಜು ಬಾಜು ಅಕ್ಕಪಕ್ಕ ಅಂತ ತೋರಿಸುತ್ತೆ ಅಂತ ನೆನಪಿಟ್ಕೊಳ್ಳಿ. ಇಷ್ಟು ನೆನಪಿದ್ರೆ ಸಾಕು, ಡೆಫಿನೆಟ್ ಆಗಿ ನೀವು ಒಳ್ಳೆ ಅಂಕಗಳನ್ನ ಸ್ಕೋರ್ ಮಾಡ್ಬೋದು. ನೋಡೋಣ, ನೆಕ್ಸ್ಟ್ ಹೋಗೋಣ. ಈಗ 10th one. Mother was angry when she found that children are not there. ಸೊ ತಾಯಿಗೆ ತುಂಬಾ ಕೋಪ ಬರುತ್ತೆ ಯಾವಾಗ ಮಕ್ಕಳು ಅಲ್ಲಿ ಇಲ್ಲ ಅಂತ ಗೊತ್ತಾದಾಗ. ಮಕ್ಕಳು ಎಲ್ಲಿ ಕೂತ್ಕೋಬೇಕು ಅಲ್ಲಿ ಕೂತ್ಕೊಂಡಿಲ್ಲ ಅಂದ್ರೆ ತಾಯಿ ಸಹಜವಾಗಿ ಸಿಟ್ಟು ಬರುತ್ತೆ. ಹೌದಾ, ಇದೊಂದು ಮೀನಿಂಗ್ ಕೊಡ್ತಾ ಇದೆ ಸೆಂಟೆನ್ಸ್. ಸೊ ಈ ಸೆಂಟೆನ್ಸ್ ರಾಂಗ್ ಇದೆ. ಯಾಕೆ ರಾಂಗ್ ಆಯ್ತು? ಅದಕ್ಕಿಂತ ಮುಂಚೆ ನಾವು ಆನ್ಸರ್ ನೋಡೋಣ. ಮದರ್ ವಾಸ್ ಆಂಗ್ರಿ ವೆನ್ ಶಿ ಫೌಂಡ್ ದ್ಯಾಟ್ ಚಿಲ್ಡ್ರನ್ ವೇರ್ ನಾಟ್ ದೇರ್. ನೋಡಿ, ಈಗ ನಾವು ನೋಡ್ತಾ ಬರೋಣ. ಈ ಮದರ್ ಅಲ್ಲಿ ವಾಸ್, ಆಂಗ್ರಿ, ವೆನ್, ಸಿ ಎಲ್ಲ ಕಡೆ ಸೇಮ್ ಇದೆ. ಮೇಲ್ಗಡೆನೂ ಸೇಮ್ ಇದೆ, ಕೆಳಗಡೆನೂ ಸೇಮ್ ಇದೆ. ಫೌಂಡ್, ದ್ಯಾಟ್, ಚಿಲ್ಡ್ರನ್ ಬಂತ್ ನೋಡಿ. ಇಲ್ಲಿ ಮೇಲ್ಗಡೆ ಸೆಂಟೆನ್ಸ್ ಅಲ್ಲಿ ಆರ್ ಇದೆ, ಕೆಳಗಡೆ ಸೆಂಟೆನ್ಸ್ ಅಲ್ಲಿ ವೇರ್ ಇದೆ. ಅಂದ್ರೆ ಮೇಲಿನ ಸೆಂಟೆನ್ಸ್ ಅಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಿದ್ವಿ, ಕೆಳಗಡೆ ಪಾಸ್ಟ್ ಕಂಟಿನ್ಯೂ ಟೆನ್ಸ್ ನ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಿದ್ವಿ. ಈ ಸೆಂಟೆನ್ಸ್ ರೈಟ್ ಆಯ್ತು. ಯಾಕೆ ಏನಾಗಿದೆ ನೋಡಿ, ಇಲ್ಲಿ ಏನಾಗಿದೆ ಅಂತ ಹೇಳ್ತೇನೆ ನಾನು. ಮದರ್ ವಾಸ್ ಆಂಗ್ರಿ, ತಾಯಿಗೆ ಕೋಪ ಬಂದಿತ್ತು, ಕೋಪದಲ್ಲಿ ಇದ್ಳು ಅಂತ. ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಆಕ್ಟಿವಿಟೀಸ್ ಅನ್ನ ಹೇಳ್ತಿದೆ. ಇದು ಪಾಸ್ಟ್ ಇನ್ಸಿಡೆಂಟ್. ತಾಯಿ ಕೋಪಗೊಂಡಿದ್ದಳು. ಹೌದಾ, ಈಗಲ್ಲ, ಗೊಂಡಿದ್ದಳು ಅವಾಗ. ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ವಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಳಸಿದ್ದಾರೆ. ಸೊ ಈ ಘಟನೆ ಪಾಸ್ಟ್ ಅಲ್ಲಿ ಆಗಿದ್ದು. ಹೌದಾ, ಮದರ್ ವಾಸ್ ಆಂಗ್ರಿ. ಸೊ ಕೋಪಗೊಂಡಿದ್ದಳು. ಯಾವಾಗ ಕೋಪಗೊಂಡಿದ್ದಳು? ವೆನ್ ಶಿ ಫೌಂಡ್ ದ್ಯಾಟ್ ದ ಚಿಲ್ಡ್ರನ್ ವೇರ್ ನಾಟ್ ದೇರ್. ಅಲ್ಲಿ ಮಕ್ಕಳು ಇರಲ್ಲ ಅಂತ ಗೊತ್ತಾದ ನಂತರ ಅವಳು ಕೋಪಗೊಂಡಿದ್ರು. ಸೊ ಅಂದ್ರೆ ಈ ಘಟನೆ ಕೂಡ ಆಗಿದ್ದೇ ಇತ್ತು, ಮಕ್ಕಳಲ್ಲಿ ಇಲ್ಲ ಅನ್ನೋದು ಕೂಡ ಆಗಿದ್ದೆ ಪಾಸ್ಟ್ ಟೆನ್ಸ್ ಅಲ್ಲಿ. ಸೊ ಅವಾಗ ನಾವು ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ಮೇಲ್ಗಡೆ ಬಳಸಿದ್ವಿ ಅಂದ್ಮೇಲೆ ತಪ್ಪಾಗುತ್ತೆ ಅಲ್ವಾ. ಮಗು ಇಲ್ಲದನ್ನ ನೋಡಿ ತಾಯಿ ಕೋಪಗೊಂಡಿದ್ರು ಆಗಬೇಕು ಪಾಸ್ಟ್ ಟೆನ್ಸ್ ಅಲ್ಲಿ. ಮಗು ಇಲ್ಲದನ್ನ ನೋಡಿ ತಾಯಿ ಕೋಪಗೊಳ್ಳುತ್ತಾಳೆ ಅಂದ್ರೆ ಅದು ಇನ್ನು ಫ್ಯೂಚರ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಅದಕ್ಕೆ ಮುಂದ್ಗಡೆ ಆರ್ ಅಂತಕ್ಕಂಥ ಪ್ರೆಸೆಂಟ್ ಕಂಟಿನ್ಯೂ ಬಳಸಬಾರ್ದು ಯಾವಾಗನು. ಈ ಸೆಂಟೆನ್ಸ್ ಬಿಗಿನಿಂಗ್ ಸೆಂಟೆನ್ಸ್ ಪಾಸ್ಟ್ ಕಂಟಿನ್ಯೂ ಸಲುವಾಗಿ ನಾವು ಮುಂದೆ ಆಗ್ತಕ್ಕಂಥ ಇನ್ಸಿಡೆಂಟ್ ಅನ್ನ
ಅಂದ್ರೆ ಯಾವಾಗ ಕೋಪಗೊಂಡಿಲ್ಲ ಅಂತಕ್ಕಂಥ ಇನ್ಸಿಡೆಂಟ್ ಕೂಡ ನಾವು ಪಾಸ್ಟ್ ಕಂಟಿನ್ಯೂ ಟೆನ್ಸ್ ಅಲ್ಲೇ ಬಳಸಬೇಕು, ಅಂದಾಗ ಸರಿಯಾಗುತ್ತೆ. ಒಂದು ಸೆಂಟೆನ್ಸ್ ಬಿಗಿನಿಂಗ್ ಸೆಂಟೆನ್ಸ್ ಪಾಸ್ಟ್ ಕಂಟಿನ್ಯೂ, ಲೇಟರ್ ಸೆಂಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂ ಅಂದ್ರೆ ಅದು ಮಿಸ್ಟೇಕ್ ಆಗುತ್ತೆ. ಹೌದಾ? ನೆಕ್ಸ್ಟ್ ನೋಡೋಣ ಈಗ 11th ಒನ್. ಐ ಗೇವ್ $100 ನೋಟ್ ಟು ದಿ ಮರ್ಚೆಂಟ್. ಸೊ ಇಲ್ಲಿ ಮರ್ಚೆಂಟ್ ಅಂದ್ರೇನು? ವ್ಯಾಪಾರಿ. ನಾನು ವ್ಯಾಪಾರಿಗೆ $100 ಒಂದು ನೋಟ್ ಅನ್ನ, ಒಂದು ಲೋಟ್ ಅಂತೀವಲ್ಲ ನೋಟ್, ಅದನ್ನ ಕೊಟ್ಟೆ. ಹೌದಾ? ಈ ಸೆಂಟೆನ್ಸ್ ರಾಂಗ್ ಇದೆ. ಸೊ ಯಾಕೆ ರಾಂಗ್ ಇದೆ ಆನ್ಸರ್ ನೋಡೋಣ ಈಗ. ಐ ಗೇವ್ $100 ನೋಟ್ ಟು ದಿ ಮರ್ಚೆಂಟ್. ನೋಡಿ ಕಂಪೇರ್ ಮಾಡ್ತಾ ಹೋಗಿ. ಐ ಅಂತಿದೆ, ಗೇವ್ ಇದೆ, ಎರಡಲ್ಲಿ ಎ ಇದೆ, ಇಲ್ಲಿ 100 ಇದೆ, ಇಲ್ಲಿ 100 ಇದೆ. ರುಪೀಸ್ ರೂಪಿ, ಇಲ್ಲಿ ಇದೆ ನೋಡಿ. ಮೇಲಿನ ಸೆಂಟೆನ್ಸ್ ಅಲ್ಲಿ ರುಪೀಸ್ ಅಂತಿದೆ, ಕೆಳಗಿನ ಸೆಂಟೆನ್ಸ್ ಅಲ್ಲಿ ರುಪಿ ಇದೆ. ಅಂದ್ರೆ ಇದು ರುಪೀಸ್ ಅನ್ನೋದನ್ನ ನಾವು ಮೇಲಿನ ಸೆಂಟೆನ್ಸ್ ಅಲ್ಲಿ ಪ್ಲೂರಲ್ ಅಲ್ಲ ಬೆಳೆಸಿದ್ದೀವಿ, ಬಹುವಚನದಲ್ಲಿ. ಹೌದಾ? ಕೆಳಗಿನ ಸೆಂಟೆನ್ಸ್ ಅಲ್ಲಿ ಸಿಂಗ್ಯುಲರ್ ಆಗಿ ಬಳಸಿದ್ದೀವಿ. ಸೊ ದಿಸ್ ಸೆಂಟೆನ್ಸ್ ಇಸ್ ರೈಟ್. ಯಾಕೆ ರೈಟ್ ಯಾಕಂದ್ರೆ ಐ ಗಿವ್ $100 ನೋಟ್. ಅಂದ್ರೆ ಏನು? ಒಂದು $100 ಒಂದು ನೋಟ್ ಕೊಟ್ಟಿದ್ದೀನಿ, ನೋಟುಗಳು ಕೊಟ್ಟಿಲ್ಲ. ಹೌದಾ? $100 ಒಂದು ನೋಟ್ ಇರುತ್ತೆ. ಸೊ ಅದು ಸಿಂಗ್ಯುಲರ್ ಆಗ್ತಾ, ಹೌದಲ್ಲ? ನೋಡಿ, ಒಂದು ನಮ್ಮ ಯಾರೊಬ್ರು ಬಂದು ನಮಗೆ $100 ನೋಟ್ ಕೊಡ್ತಾರೆ, $100 ನೋಟ್ ಒಂದೇ ಇರುತ್ತೆ. ಎಸ್. ಸೊ ಒಂದಿದ್ದಾಗ ನಾವು ಮುಂದೆ ಬರ್ತಕ್ಕಂಥ ಒಂದು ಪ್ಲೂರಲ್ ಅಲ್ಲೇ ಸಿಂಗ್ಯುಲರ್ ಅಲ್ಲೇ ಬಳಸಬೇಕು. ಅದಕ್ಕಾಗಿ ಈ ಸೆಂಟೆನ್ಸ್ ರಾಂಗ್ ಇದೆ. ರುಪೀಸ್ ಅನ್ನೋದು ರುಪೀಸ್ ಅಲ್ಲ. $100 ನೋಟ್ಸ್, $100 ಕೊಟ್ಟೆ, $1 ಒಂದು ನೋಟ್ ಕೊಟ್ಟೆ. ಹೌದಾ? ನೆಕ್ಸ್ಟ್ 12th ಒನ್. ಹಿ ಡಿಡ್ ನಾಟ್ ರೋಟ್ ದ ಟೆಸ್ಟ್ ಲಾಸ್ಟ್ ವೀಕ್. ಆತ ಹೋದ ಒಂದು ವಾರ ಟೆಸ್ಟ್ ಬರೆದಿಲ್ಲ. ಹೌದಾ? ಈ ಸೆಂಟೆನ್ಸ್ ಈಜಿಯಾಗಿ ನೀವೆಲ್ಲ ಫೈಂಡ್ ಔಟ್ ಮಾಡ್ಬೋದು ಅನ್ಕೋತೀನಿ. ಯಾಕಂದ್ರೆ ಆ ಟೆನ್ಸ್ ಬಗ್ಗೆ ಕ್ಲಿಯರ್ ಆಗಿ ಯಾರಿಗೆ ಐಡಿಯಾ ಇರುತ್ತೆ ಅವರು ಡೆಫಿನೆಟ್ ಆಗಿ ಈ ಒಂದು 12ನೇ ಸೆಂಟೆನ್ಸ್ ಅನ್ನ ಈಜಿಯಾಗಿ ಬರ್ತಾರೆ. ಸೊ ಟೆನ್ಸ್ ಬಗ್ಗೆ ನೀವು ಸ್ಟಡಿ ಮಾಡಿಲ್ಲ ಅಂದ್ರೆ, ಈಗಾಗಲೇ ನಾನು ಅಷ್ಟು ಟೆನ್ಸ್ಗಳ ಮೇಲೆ 12 ವಿಡಿಯೋಗಳನ್ನ ಮಾಡಿದ್ದೀನಿ. ಆ ವಿಡಿಯೋನ ಕೂಡ ನಮ್ಮ ಚಾನಲ್ ಅಲ್ಲಿ ನೀವು ನೋಡ್ಬೋದು. ಈ ಸೆಂಟೆನ್ಸ್ ರಾಂಗ್ ಇದೆ. ಯಾಕೆ ರಾಂಗ್ ಆಯ್ತು ಅಂದ್ರೆ ಇಲ್ಲಿ ಏನಿದೆ ನೋಡಿ, ಹಿ ಡಿಡ್ ನಾಟ್. ಸೊ ಡಿಡ್ ನಾಟ್ ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಅಂದ್ರೆ ಪಾಸ್ಟ್ ಸಿಂಪಲ್ ಅಲ್ಲಿದೆ. ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಂದಾಗ ಯಾವಾಗ ನಾವು ಒಂದು ಪಾಯಿಂಟ್ ಅನ್ನ ನೆನಪಿಟ್ಕೋಬೇಕು. ಅದು ಏನಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಳಿಸಿ, ಅಥವಾ ಅಟ್ಲೀಸ್ಟ್ ಒಂದು ಲೈಕ್ ಅದ್ರ ಕೊಡಿ. ಹೌದಾ? ನಾನು ಉತ್ತರ ಹೇಳ್ತೀನಿ ನೋಡಿ ಈಗ. ಹಿ ಡಿಡ್ ನಾಟ್ ರೈಟ್ ದ ಟೆಸ್ಟ್ ಲಾಸ್ಟ್ ವೀಕ್. ನೋಡಿ ಎಲ್ಲಿ ಮಿಸ್ಟೇಕ್ ಆಗಿದೆ. ಎರಡು ಹಿ ಕರೆಕ್ಟ್ ಇದೆ, ಡಿಡ್ ಕರೆಕ್ಟ್ ಇದೆ, ನಾಟ್ ಕರೆಕ್ಟ್ ಇದೆ, ಇಲ್ಲಿ ರೋಟ್ ಇದೆ, ಇಲ್ಲಿ ರೈಟ್ ಇದೆ, ಇಲ್ಲಿ ಮಿಸ್ಟೇಕ್ ಇದೆ. ಎಸ್. ಈ ತರ ನಾವು ಕಂಪೇರ್ ಮಾಡ್ತಾ ಹೋಗ್ಬೇಕು. ಮೇಲಿನ ಸೆಂಟೆನ್ಸ್ಗೂ ನೋಡಿ, ಮೇಲಿನ ಸೆಂಟೆನ್ಸ್ ಹಿ ಇದೆ, ಇಲ್ಲಿ ಕೂಡ ಹಿ ಇದೆ, ಅಂದ್ರೆ ಅಲ್ಲಿ ಯಾವುದೇ ಮಿಸ್ಟೇಕ್ ಇರೋದಿಲ್ಲ. ಹೌದಾ? ಆ ಮೇಲ್ಗಡೆ ಡಿಡ್ ಇದೆ, ಕೆಳಗಡೆ ಡಿಡ್ ಅಂದ್ರೆ ಅಲ್ಲೂ ಮಿಸ್ಟೇಕ್ ಇರ್ಲಿಕ್ಕಿಲ್ಲ. ಎಲ್ಲಿ ವೇರಿಯೇಷನ್ ಆಗುತ್ತೆ ನೋಡ್ಬೇಕು. ಇಲ್ಲಿ ರೋಟ್ ಆಗಿದೆ, ಇಲ್ಲಿ ರೈಟ್ ಆಗಿದೆ. ಈ ತರ ಕಂಪೇರ್ ಮಾಡ್ತಾ ಹೋದ್ರೆ ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡೋಕೆ ಟೈಮ್ ಸೇವ್ ಆಗುತ್ತೆ. ಇಲ್ಲ ಇದು ಎಲ್ಲಿ ಮಿಸ್ಟೇಕ್ ಆಯ್ತು, ಹೆಲ್ಪಿಂಗ್ ವರ್ಬ್ ಯಾವುದು, ಮೇನ್ ವರ್ಬ್ ಯಾವುದು, ಆರ್ಟಿಕಲ್ ಸರಿ ಇದೆನಾ, ಈ ತರ ಪ್ರತಿಯೊಂದು ಗ್ರಾಮಟಿಕಲ್ ಆಸ್ಪೆಕ್ಟ್ ಅನ್ನ ಅಪ್ಲೈ ಮಾಡಿ ನೋಡ್ತಾ ಕೂತ್ರೆ ನಮ್ಮ ಎಕ್ಸಾಮ್ ಅಲ್ಲಿ ಟೈಮೇ ಮುಗಿದು ಹೋಗುತ್ತೆ. ಹೌದಾ? ನಾವು ಸಕ್ಸಸ್ ಆಗೋದು ಯಾವಾಗ? ಸಕ್ಸಸ್ ಆಗ್ಬೇಕಂದ್ರೆ ನಾವು ಸ್ಮಾರ್ಟ್ ಟೆಕ್ನಿಕ್ ಅನ್ನ ಯೂಸ್ ಮಾಡಬೇಕು. ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ ಮಾಡಬೇಕು. ಈ 21th ಸೆಂಚುರಿಯಲ್ಲಿ, 21ನೇ ಶತಮಾನದಲ್ಲಿ ನೀವು ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡಬೇಕು, ಒಳ್ಳೆ ಅಚೀವ್ಮೆಂಟ್ ಮಾಡಬೇಕು. ನೀವು ಡೆಫಿನೆಟ್ ಆಗಿ ಅಂದ್ಕೊಂಡಿದ್ದ ಜಾಬ್ ಅನ್ನ ಆದಷ್ಟು ಸಣ್ಣ ವಯಸ್ಸಿನಲ್ಲೇ ನೀವು ಜಾಬ್ ಮಾಡ್ಕೋಬೇಕಂದ್ರೆ ಫಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ಸ್ಮಾರ್ಟ್ ಸ್ಟಡಿ ಮಾಡಬೇಕು. ಟೆಕ್ನಿಕ್ಸ್ ಟ್ರಿಕ್ಸ್ ಗಳ ಬಗ್ಗೆ ಜಾಸ್ತಿ ತಿಳ್ಕೋಬೇಕು. ಅಂದಾಗ ಮಾತ್ರ ನಿಮ್ಗೆ ಓದೋಕೆ ಟೈಮ್ ಕಡಿಮೆ ಆಗುತ್ತೆ, ಎಕ್ಸಾಮ್ ಅಲ್ಲಿ ಹೈ ಸ್ಕೋರ್ ಆಗುತ್ತೆ. ಇಲ್ಲಿ ಏನ್ ಮಾಡಕಂದ್ರೆ ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಂದಾಗ ಮುಂದೆ ಯಾವಾಗ ಬರ್ತಕ್ಕಂಥ ವರ್ಬು V1 ಫಾರ್ಮ್ ಅಲ್ಲಿ ಇರಬೇಕು. V1 ಅಂದ್ರೆ ಏನು? ಪ್ರೆಸೆಂಟ್ ಫಾರ್ಮ್ ಅಲ್ಲಿ, ವರ್ತಮಾನ ರೂಪದಲ್ಲಿ ಇರಬೇಕು. ಈ ಫಾರ್ ಎಕ್ಸಾಂಪಲ್ ಯಾವುದು ರೋಟ್ ಇದೆ, ರೋಟ್ ಅನ್ನೋದು ಅದು ಪಾಸ್ಟ್ ಫಾರ್ಮ್. ಎದ್ರ ಪಾಸ್ಟ್ ಫಾರ್ಮ್? ಅದು ರೈಟ್ ಅಂತಕ್ಕಂಥ ಮೇನ್ ವರ್ಬ್ದು ಪಾಸ್ಟ್ ಫಾರ್ಮ್. ಹೌದಾ? ರೈಟ್, ರೋಟ್, ರಿಟರ್ನ್. ರೈಟ್, ರೋಟ್, ರಿಟರ್ನ್. ಹೌದಾ? ಈ ರೈಟ್ ಅನ್ನೋದು ಪ್ರೆಸೆಂಟ್ ಫಾರ್ಮ್, ರೋಟ್ ಅನ್ನೋದು ಪಾಸ್ಟ್ ಫಾರ್ಮ್, ರಿಟರ್ನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಸೊ ಡಿಡ್ ಬಂದಾಗ ಸೆಂಟೆನ್ಸ್ ಅಲ್ಲಿ ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಂದಾಗ ಮುಂದೆ ಬರ್ತಕ್ಕಂಥ ವರ್ಬ್ ಯಾವಾಗಲೂ V1 ಅಲ್ಲಿ ಇರಬೇಕು, ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರಬೇಕು, ವರ್ತಮಾನ ರೂಪದಲ್ಲಿ ಇರಬೇಕು. ಅಂದ್ರೆ ರೋಟ್ ಇರಬಾರ್ದು, ರೈಟ್ ಇರಬೇಕು. ಹೌದಾ? ನೋಡಿ ಇಲ್ಲಿ, ಹಿ ಡಿಡ್ ನಾಟ್ ರೈಟ್ ದ ಟೆಸ್ಟ್ ಲಾಸ್ಟ್ ವೀಕ್.
ಎಸ್, ಕ್ಲಿಯರ್ ಆಯ್ತು ಅನ್ಕೋತೀನಿ. ಈ ಸೆಂಟೆನ್ಸ್ ಇಸ್ ರೈಟ್ ಒನ್. ಇಲ್ಲಿ ನಾನು ರೀಸನ್ ಕೂಡ ಕೊಟ್ಟಿದ್ದೀನಿ ಅಂತ. ದ ಹೆಲ್ಪಿಂಗ್ ವರ್ಬ್ ಡಿಡ್ ಈಸ್ ಫಾಲೋಡ್ ಬೈ ದ ಪ್ರೆಸೆಂಟ್ ಫಾರ್ಮ್ ಆಫ್ ದಿ ವರ್ಬ್. ಅಂದ್ರೆ ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಂದಾಗ ಯಾವಾಗಲೂ ವರ್ಬ್ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರಬೇಕು, V1 ಅಲ್ಲಿ ಇರಬೇಕು. V1. ಎಸ್, ನೆಕ್ಸ್ಟ್ ಹೋಗೋಣ ಈಗ. ದಟ್ ಈಸ್ ಎಕ್ಸಾಂಪಲ್ ನಂಬರ್ 13. ಹರ್ ಸನ್ ಇನ್ ಲಾಸ್ ಹ್ಯಾವ್ ಕಮ್ ಟುಡೇ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ, ಕೇರ್ಫುಲ್ ಆಗಿ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನಾನು ಇವತ್ತು ಏನು ಸೆಂಟೆನ್ಸ್ಗಳನ್ನ ನಾನು ಬರ್ಕೊಂಡು ಇವತ್ತು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ, ಈ ಸೆಂಟೆನ್ಸ್ ಬಹಳ ಸರ್ಚ್ ಮಾಡಿ ಹುಡುಕಾಡಿದ್ದೀನಿ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ. ಈಗಾಗಲೇ ನಾನು ಹಳೆ ಎಲ್ಲ ಕ್ವಶನ್ ಪೇಪರ್ಗಳನ್ನ ಮುಂದಿಟ್ಕೊಂಡಿದ್ದೀನಿ. CET ಎಕ್ಸಾಮ್ ಅದು PSI ಆಗಿರ್ಬೋದು, TET, CET ಎಲ್ಲ ಇಲ್ಲಿವರೆಗೆ ಆದಂಥ ಎಕ್ಸಾಮ್ಗಳ ಕೆಲವೊಂದು 10 ಕ್ವಶನ್ ಪೇಪರ್ಗಳನ್ನ ಮುಂದೆ ಇಟ್ಕೊಂಡಿದ್ದೀನಿ. ಯಾವ್ಯಾವ ಕ್ವಶನ್ಗಳನ್ನ ಜಾಸ್ತಿ ಕೇಳಿದ್ದಾರೆ, ಯಾವ ಪಾಯಿಂಟ್ ಮೇಲೆ ಜಾಸ್ತಿ ಕೇಳಿದ್ದಾರೆ ಅಂತಕ್ಕಂಥ ನೋಟ್ಸ್ ಅನ್ನೇ ಮಾಡಿ ಇವತ್ತು ನಾನು ಈ ವಿಡಿಯೋ ಮಾಡಿದ್ದೀನಿ. ಅದಕ್ಕಾಗಿ ನಾನು ಇಷ್ಟು ಡೀಪ್ ಆಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಈ ಎಷ್ಟು ಪಾಯಿಂಟ್ಸ್ಗಳನ್ನ ನಾನು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರೆ ಖಂಡಿತವಾಗ್ಲೂ ಮ್ಯಾಕ್ಸಿಮಮ್ ನೀವು ಅಂಕಗಳನ್ನ ಸ್ಕೋರ್ ಮಾಡಬಹುದು. ಹೌದಾ? ಅದಕ್ಕಾಗಿ ಅದರ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ನೋಡಿ, ಹರ್ ಸನ್ ಇನ್ ಲಾಸ್ ಹ್ಯಾವ್ ಕಮ್ ಟುಡೇ. ಏನಿ ಸನ್ ಇನ್ ಲಾಸ್? ಸನ್ ಇನ್ ಲಾಸ್, ಡಾಟರ್ ಇನ್ ಲಾಸ್, ಮದರ್ ಇನ್ ಲಾಸ್ ಲಾ ಅಂತ ಇರುತ್ತಲ್ಲ, ಅವೆಲ್ಲ ನಾವು ಸಂಬಂಧಿಕರನ್ನ ನೋಡ್ತೀವಿ. ಸೊ ಇಲ್ಲಿ ಸೆಂಟೆನ್ಸ್ ರಾಂಗ್ ಇದೆ ಅಂತ ಗೊತ್ತಾಯ್ತು, ಬಟ್ ಎಲ್ಲಿ ರಾಂಗ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಹೌದಾ? ಇಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ನಾನು ಆನ್ಸರ್ ಹೇಳ್ತೀನಿ ಮುಂಚೆ. ಹರ್ ಸನ್ಸ್ ಇನ್ ಲಾ ಹ್ಯಾವ್ ಕಮ್ ಟುಡೇ. ನೋಡಿ ಎಲ್ಲೆಲ್ಲಿ ಮಿಸ್ಟೇಕ್ ಇದೆ. ಮೇಲಿನ ಸೆಂಟೆನ್ಸ್ ಅಲ್ಲಿ ಹರ್ ಇದೆ, ಕೆಳಗಿನ ಸೆಂಟೆನ್ಸ್ ಕೂಡ ಹರ್ ಇದೆ, ನೋ ಪ್ರಾಬ್ಲಮ್. ಮೇಲಿನ ಸೆಂಟೆನ್ಸ್ ಅಲ್ಲಿ ಸನ್ ಇದೆ, ಇಲ್ಲಿ ಸನ್ಸ್ ಇದೆ. ನೋಡಿ ಇದೆ ಸನ್ ಇನ್ ಲಾಸ್ ಅಂತ ಇದೆ, ಇಲ್ಲಿ ಸನ್ಸ್ ಇನ್ ಲಾಸ್. ಅಂದ್ರೆ ಮೇಲಿನ ಸೆಂಟೆನ್ಸ್ ಅಲ್ಲಿ ಲಾಸ್ LAWS ಅಂದ್ರೆ ಪ್ಲೂರಲ್ ಅನ್ನ ಇಲ್ಲಿ ಹಚ್ಚಿದ್ದಾರೆ ಎಸ್ ಅನ್ನೋದು. ಬಟ್ ಈ ಕೆಳಗಿನ ಸೆಂಟೆನ್ಸ್ ಅಲ್ಲಿ ಸನ್ಸ್ ಮುಂದೆ ಎಸ್ ಹಚ್ಚಿದ್ದಾರೆ, ಪ್ಲೂರಲ್ ಮಾಡಿದ್ದಾರೆ. ಅಂದ್ರೆ ಒಬ್ರಿಗಿಂತ ಜಾಸ್ತಿ ಜನ ಬಂದಿದ್ರು ಅಂತ ಅರ್ಥ. ಇಲ್ಲಿ ಪ್ಲೂರಲ್ ಬಳಸ್ಬೇಕಂದ್ರೆ ನಾವು ಎಸ್ ಎದಕ್ಕೆ ಹಚ್ಚಬೇಕು ಅನ್ನೋದು ನಾವು ಬಹಳ ಕೇರ್ಫುಲ್ ಆಗಿ ನೆನಪಿಟ್ಕೋಬೇಕು. ನೋಡಿ ಇಲ್ಲಿ ಸನ್ ಇನ್ ಲಾಸ್ ಅನ್ನೋದು ಬಳಸಿದ್ದು ತಪ್ಪಾಗಿದೆ. ಇಲ್ಲಿ ಸನ್ಸ್ ಇನ್ ಲಾಸ್ ಬಳಸಿದ್ರೆ ನಾವು ಲಾ ಮುಂದೆ ಎಸ್ ಹಚ್ಚಬಾರ್ದು. ಪ್ಲೂರಲ್ ಮಾಡ್ಬೇಕಂದ್ರೆ ಇಲ್ಲಿ ಎಸ್ ಅನ್ನು ಯೂಸ್ ಮಾಡಬಾರ್ದು. ಇಲ್ಲಿ 3 ಇವೆ ನೋಡಿ, ಸನ್ ಇನ್ ಲಾಸ್. ಹೌದಾ? ಈ 3 ಪದಗಳಲ್ಲಿ ಪ್ಲೂರಲ್ ಎದಕ್ಕೆ ಹಚ್ಚಬೇಕು, ಎಸ್ ಅನ್ನ ಎದಕ್ಕೆ ಹಚ್ಚಬೇಕು ಅಂತ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ನೆನಪಿಟ್ಕೊಳ್ಳಿ, ಈ 3 ಈ ತರ ಪದ ಬಂದಾಗ ಸನ್ ಇನ್ ಲಾ ಆಗಿರ್ಬೋದು, ಡಾಟರ್ ಇನ್ ಲಾ ಆಗಿರ್ಬೋದು, ಮದರ್ ಇನ್ ಲಾ ಆಗಿರ್ಬೋದು, ಈ ತರದ ಪದಗಳು 3 ಪದಗಳು ಬಂದಾಗ ಫಸ್ಟ್ ವರ್ಡಿಗೆ ನಾವು ಎಸ್ ಅನ್ನ ಹಚ್ಚಬೇಕು, ಪ್ಲೂರಲ್ ಅನ್ನ ಹಚ್ಚಬೇಕು. ನೋಡಿ ಸನ್ಸ್ ಇನ್ ಲಾ, ಈಗ ಸರಿ ಆಯ್ತು. ಅಲ್ಲಿ ಏನಿತ್ತು ಸನ್ ಇನ್ ಲಾ ಇತ್ತು. ಕೊನೆಗೆ 3ನೇ ಪದಕ್ಕೆ ಅವ್ರು ಏನ್ ಮಾಡಿದ್ರು, ಪ್ಲೂರಲ್ ಮಾಡಿದ್ರು. ಸೊ ದಟ್ ಈಸ್ ರಾಂಗ್. ನೆನ್ಪಿಟ್ಕೊಳ್ಳಿ, ಸನ್ ಇನ್ ಲಾ, ಮದರ್ ಇನ್ ಲಾ, ಬ್ರದರ್ ಇನ್ ಲಾ, ಫಾದರ್ ಇನ್ ಲಾ, ಈ ತರ ಏನಾದ್ರು ಬಂದಾಗ ಫಸ್ಟ್ ಲೆಟರ್ಗೆ ನಾವು ಫಸ್ಟ್ ವರ್ಡ್ಗೆ ಎಸ್ ಅನ್ನ ಆಡ್ ಮಾಡಬೇಕು. ರೈಟ್? ನೆಕ್ಸ್ಟ್ 14th ಎಕ್ಸಾಂಪಲ್ ನೋಡೋಣ ಈಗ. ಐ ಪ್ರಿಫರ್ ಕಾಫಿ ದೆನ್ ಟೀ. ಅಂದ್ರೆ ನಾನು ಟೀಗಿಂತಲೂ ಕಾಫಿಯನ್ನ ಬಹಳ ಇಷ್ಟಪಡ್ತೀನಿ ಅಂತ. ಐ ಪ್ರಿಫರ್ ಕಾಫಿ ದೆನ್ ಟೀ ಅಂದ್ರೆ ಚಾಕ್ಕಿಂತಲೂ, ನಾನು ಚಾ ಕುಡಿಯೋದು ಅಷ್ಟು ಇಷ್ಟ ಇಲ್ಲ, ಅದಕ್ಕಿಂತ ನಾನು ಕಾಫಿ ಅಂದ್ರೆ ತುಂಬಾ ಇಷ್ಟ, ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ, ಆದ್ಯತೆ ಕೊಡ್ತೀನಿ. ಅಂದ್ರೆ ಇಲ್ಲಿ ಕಂಪ್ಯಾರಿಸನ್ ಇದೆ. ಎದಕ್ಕಿಂತಲೂ ನಾನು ಜಾಸ್ತಿ ಇಷ್ಟಪಡ್ತೀನಿ ಯಾವುದಕ್ಕೆ? ಚಹಾಗಿಂತಲೂ ಕಾಫಿಗೆ, ಚಹಾಗಿಂತಲೂ ಕಾಫಿಗೆ. ಹೌದಾ? ಈ ಸೆಂಟೆನ್ಸ್ ರಾಂಗ್ ಇದೆ. ಎಲ್ಲಿ ರಾಂಗ್ ಇದೆ ನೋಡಿ, ಈಗ ಆನ್ಸರ್ ಹೇಳ್ತಾ ಇದ್ದೀನಿ. ಐ ಪ್ರಿಫರ್ ಕಾಫಿ ಟು ಟೀ. ಈ ಸೆಂಟೆನ್ಸ್ ರೈಟ್ ಇದೆ. ಏನ್ ಕಂಪ್ಯಾರಿಸನ್ ನೋಡಿ, ಸೆಂಟೆನ್ಸ್ ನೋಡಿ ಹೋಲಿಸಿ. ಇಲ್ಲಿ ಐ ಇದೆ, ಇಲ್ಲಿ ಐ ಇದೆ, ಮೇಲ್ಗಡೆ ಪ್ರಿಫರ್ ಇದೆ, ಕೆಳಗಡೆ ಪ್ರಿಫರ್ ಇದೆ, ಕಾಫಿ ಇದೆ, ಇಲ್ಲಿ ಕಾಫಿ ಇದೆ, ಇಲ್ಲಿ ದ್ಯಾನ್ ಇದೆ, ಇಲ್ಲಿ ಟೂ ಇದೆ, ಇಲ್ಲಿ ಟೀ ಇದೆ, ಇಲ್ಲಿ ಟೀ ಇದೆ. ಎಲ್ಲಿ ವ್ಯತ್ಯಾಸ ಇದೆ ಅಂದ್ರೆ ಮೇಲಿನ ಸೆಂಟೆನ್ಸ್ ಅಲ್ಲಿ ದ್ಯಾನ್ ಅಂತಕ್ಕಂಥದ್ದು ಬಳಸಿದ್ವಿ, ಕೆಳಗಿನ ಸೆಂಟೆನ್ಸ್ ಅಲ್ಲಿ ಟೂ ಅಂತಕ್ಕಂಥದ್ದು ಬಳಸಿದ್ವಿ. ಏನಾಯ್ತು? ದ್ಯಾನ್ ಬಳಸಿದ್ರೆ ಯಾಕೆ ತಪ್ಪಾಯ್ತು, ಟೂ ಬಳಸಿದ್ರೆ ಯಾಕೆ ಸರಿ ಆಯ್ತು? ರೀಸನ್ ತಿಳ್ಕೊಬೇಕು ನೋಡಿ. ನಾನು ಫಸ್ಟ್ ಯಾವಾಗ ಪ್ರಿಫರೆನ್ಸ್ ಕೊಡ್ತೀನಿ, ರೀಸನ್ ತಿಳ್ಕೊಬೇಕು. ರೀಸನ್ ತಿಳ್ಕೊಂಡಾಗ ಮಾತ್ರ ನಾವು ಎಕ್ಸಾಮ್ ಅಲ್ಲಿ ಈಸಿಯಾಗಿ ಟ್ಯಾಕಲ್ ಮಾಡಬಹುದು, ಈಸಿಯಾಗಿ ಸ್ಕೋರ್ ಮಾಡಬಹುದು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಇದೇ ಸೆಂಟೆನ್ಸ್ ಯಾವ ಕೇಳೋದಿಲ್ಲ. ಎಕ್ಸಾಮ್ ಅಲ್ಲಿ ಅಪ್ಲೈ ಟೈಪ್ ಕ್ವಶನ್ಸ್ ಕೇಳ್ತಾರೆ. ಸೊ ನಮಗೆ ಟೆಕ್ನಿಕ್ಸ್ ಗೊತ್ತಿರಬೇಕು, ಜೊತೆಗೆ ರೂಲ್ ಗೊತ್ತಿರಬೇಕು. ಇಲ್ಲಿ ನಾನು ರೂಲ್ ಹೇಳ್ತಾ ಇದ್ದೀನಿ, 13 ಸೆಂಟೆನ್ಸ್ ಅಲ್ಲಿ ರೂಲ್ ಹೇಳಿ ಏನಂತ. ಈ ತರ 3 ಪದಗಳ ಬಂದಾಗ ಫಸ್ಟ್ ಪದಕ್ಕೆ ನಾವು
ಪ್ಲೂರಲ್ ಮಾಡಬೇಕು ಅಂತ ಹೇಳಿದೀನಿ, ಅದೊಂದು ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. 14th ಸೆಂಟೆನ್ಸ್ ಅಲ್ಲಿ ನಾನು ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಯಾವಾಗನು ಈ ತರದ್ದು ಎರಡು ವಸ್ತುಗಳ ಮಧ್ಯೆ ಕಂಪ್ಯಾರಿಸನ್ ಮಾಡಿ ನಾವು ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ ಹೇಳ್ತೀವಲ್ಲ, ಅವಾಗ ನಾವು ಟು ಅನ್ನ ಬಳಸ್ತೀವಿ. ರೀಸನ್ ಹೇಳ್ತಾ ಇದ್ದೀವಿ ನೋಡಿ ಕೆಳಗಡೆ. ಪ್ರಿಫರ್ ಈಸ್ ಆಲ್ವೇಸ್ ಫಾಲೋಡ್ ಬೈ ದಿ ಪ್ರಿಪೋಸಿಷನ್ ಟು. ಅಂದ್ರೆ ಪ್ರಿಫರ್ ಅಂತಕ್ಕಂಥ ವರ್ಡ್ ಯಾವ ಸೆಂಟೆನ್ಸ್ ಅಲ್ಲಿ ಬರುತ್ತೆ ಆ ಸೆಂಟೆನ್ಸ್ ಅಲ್ಲಿ ಮುಂದೆ ಯಾವಾಗನು ಪ್ರಿಪೋಸಿಷನ್ ಟು ಅನ್ನ ಬಳಸಬೇಕು. ನೋಡಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಹೈಲೈಟ್ ಮಾಡಿ, ವೆರಿ ಇಂಪಾರ್ಟೆಂಟ್ ಅಂತ ಬರ್ಕೊಳ್ಳಿ, ಅಥವಾ ನಿಮ್ ನೋಟ್ಬುಕ್ ಅಲ್ಲಿ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಈ ಪಾಯಿಂಟ್ ಕೂಡ ನೆನ್ಪಿಟ್ಕೊಳ್ಳಿ. ಏನಂತ ನೆನ್ಪಿಟ್ಕೋಬೇಕು, ಪ್ರಿಫರ್ ಅಂತಕ್ಕಂಥ ವರ್ಡ್ ಯಾವ ಸೆಂಟೆನ್ಸ್ ಅಲ್ಲಿ ಬರುತ್ತೆ ಆ ಸೆಂಟೆನ್ಸ್ ಅಲ್ಲಿ ಟು ಅಂತಕ್ಕಂಥ ಪ್ರಿಪೋಸಿಷನ್ ಬಳಸಬೇಕು, ಹೊರತು ದ್ಯಾನ್ ಬಳಸಬಾರ್ದು. ಐ ಪ್ರಿಫರ್ ಟು ಕಾಫಿ, ಐ ಪ್ರಿಫರ್ ಕಾಫಿ ಟು ಟೀ ಅಂದ್ರೆ ಅರ್ಥ ಏನು, ನಾನು ಟೀಗಿಂತಲೂ ಕಾಫಿ ಇಷ್ಟಪಡ್ತೀನಿ. ಇಲ್ಲಿ ನಮ್ಗೆ ಟು ಅಂದಾಗ ನಮ್ಗೆ ಅರ್ಥ ಗೊತ್ತಾಗೋದಿಲ್ಲ ನೋಡಿ. ಐ ಪ್ರಿಫರ್ ಕಾಫಿ ದ್ಯಾನ್ ಟೀ ಅಂದಾಗ ನಮ್ಗೆ ಮೀನಿಂಗ್ ಬೇಗ ಗೊತ್ತಾಗುತ್ತೆ. ಬಟ್ ಐ ಪ್ರಿಫರ್ ಕಾಫಿ ಟು ಟೀ ಅಂದ್ರೆ ನಾನು ಯಾವ್ದು ಪ್ರಿಫರೆನ್ಸ್ ಕೊಡ್ತೀನಿ ಅಂದ್ರೆ ಗೊತ್ತಾಗ್ತಾ ಇಲ್ಲ ನೋಡಿ. ಅಂದ್ರೆ ಕಾಫಿ ಅಂದ್ರೆ ಇಷ್ಟನಾ, ಟೀ ಅಂದ್ರೆ ಜಾಸ್ತಿ ಇಷ್ಟನಾ ಅಂತ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತಿದೆ. ಯಾಕಂದ್ರೆ ನಾವು ಜಾಸ್ತಿ ಧ್ಯಾನನೇ ಬಳಸ್ತೀವಿ, ಬಟ್ ಅದು ತಪ್ಪು, ಧ್ಯಾನ ಬಳಸೋದಲ್ಲ. ಏನ್ ಬಳಸ್ಬೇಕು, ಟು ಅನ್ನೇ ಬಳಸ್ಬೇಕು. ಯಾಕಂದ್ರೆ ಪ್ರಿಫರ್ ಅಂತಕ್ಕಂಥ ವರ್ಡ್ ಬಂದಾಗ ಯಾವಾಗಲೂ ವಿ ಹ್ಯಾವ್ ಟು ಯೂಸ್ ಪ್ರಿಪೋಸಿಷನ್ ಟು. ಸೊ ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ನೋಡೋಣ ಈಗ. ಎವ್ರಿ ಸ್ಟೂಡೆಂಟ್ಸ್ ಲೈಕ್ ದ ಮೊಬೈಲ್. ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ಮೊಬೈಲ್ ಅಂದ್ರೆ ತುಂಬಾನೇ ಇಷ್ಟ. ಈ ಸೆಂಟೆನ್ಸ್ ರಾಂಗ್ ಇದೆ. ಯಾಕೆ ಸೆಂಟೆನ್ಸ್ ರಾಂಗ್ ಆಯ್ತು, ನಾನು ಆಲ್ರೆಡಿ ಒಂದು ಎಕ್ಸಾಂಪಲ್, ಈ ತರದ ಒಂದು ಎಕ್ಸಾಂಪಲ್ ನಾನು ಸಾಲ್ವ್ ಮಾಡಿದೆ ಹಿಂದ್ಗಡೆ. ಇನ್ನು ಕೂಡ ನಾನು ಹೇಳ್ತೀನಿ ಮತ್ತೆ. ಮೊದಲು ಸರಿ ಉತ್ತರವನ್ನ ಹೇಳ್ತೀನಿ. ಎವ್ರಿ ಸ್ಟೂಡೆಂಟ್ ಲೈಕ್ಸ್ ದ ಮೊಬೈಲ್. ಈಗ ನಾವು ಕಂಪೇರ್ ಮಾಡೋಣ ಒಂದು ವರ್ಡನ್ನ. ಇಲ್ಲಿ ಮೇಲ್ಗಡೆ ಕೂಡ ಎವರಿದೆ, ಕೆಳಗಡೆ ಎವರಿದೆ, ಸೊ ನೋ ಪ್ರಾಬ್ಲಮ್, ಬಿಟ್ಬಿಡಿ. ಇಲ್ಲಿ ಸ್ಟೂಡೆಂಟ್ಸ್ ಎಂದಿದೆ, ಇಲ್ಲಿ ಸ್ಟೂಡೆಂಟ್ ಅಂತಿದೆ, ಇಲ್ಲಿ ಎರರ್ಸ್ ಇದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಲೈಕ್ ಇದೆ, ಇಲ್ಲಿ ಲೈಕ್ಸ್ ಅಂತಿದೆ, ಇಲ್ಲಿ ದ ಮೊಬೈಲ್ ಇದೆ, ಇಲ್ಲಿ ದ ಮೊಬೈಲ್. ಅಂದ್ರೆ ಇಲ್ಲಿ ವ್ಯತ್ಯಾಸ, ಮೇಲಿನ ಸೆಂಟೆನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಇದ್ದದ್ದು ಕೆಳಗಡೆ ಸ್ಟೂಡೆಂಟ್ ಆಗಿದೆ, ಮೇಲ್ಗಡೆ ಲೈಕ್ ಇದ್ದದ್ದು ಕೆಳಗಡೆ ಲೈಕ್ಸ್ ಆಗಿದೆ. ಈಗ ಎರಡು ವ್ಯತ್ಯಾಸ ಯಾಕದು ಅಂತ ನಾನು ಹೇಳ್ತೀನಿ ನೋಡಿ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಎವ್ರಿ ಸ್ಟೂಡೆಂಟ್ ಅಂದಾಗ ನಾನು ಪ್ರತಿಯೊಂದು ಇಂಡಿವಿಜುವಲ್ ಮಗು ಬಗ್ಗೆ ಹೇಳ್ತಾ ಇದ್ದೀನಿ. ಅಂದಾಗ ನಾವು ಯಾವಾಗ ಬಳಸ್ಬೇಕಂದ್ರೆ ಮುಂದೆ ಬರ್ತಕ್ಕಂಥ ವರ್ಬ್ ಅನ್ನ ನಾವು ಯಾವಾಗ್ಲೂ ಸಿಂಗ್ಯುಲರ್ ಆಗಿ ಬಳಸಬೇಕು, ಪ್ಲೂರಲ್ ಅಲ್ಲ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಇದೆ. ಸಿಂಪಲ್ ಪ್ರೆಸೆಂಟ್ ಇದ್ದಾಗ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ವರ್ಬ್ ಯಾವನು ಎಸ್ ಅಥವಾ ಇ ಎಸ್ ಅಂತಕ್ಕಂಥ ಪ್ರತ್ಯಯ ತೊಗೊಳುತ್ತೆ. ನಮ್ಗೆ ನೆನಪಿದೆ, ಹೌದಾ? ಈಗ ನೋಡಿ, ಐ ಲೈಕ್ ಕಾಫಿ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ಲೈಕ್ ಕಾಫಿ. ಸೊ ನಾನೀಗ ಐ ಲೈಕ್ ಬದಲು ಏನ್ ಮಾಡ್ತೀವಿ, ಹಿ ಲೈಕ್ ಕಾಫಿ ಅಂತ ಬರ್ತೀನಿ ನೋಡಿ. ಐ ಲೈಕ್ ಕಾಫಿ ಬದಲು ನಾನು ಏನ್ ಮಾಡ್ತೀನಿ, ಐ ತೆಗೆದು ಹಿ ಹಚ್ತೀನಿ. ಹಿ ಲೈಕ್ ಕಾಫಿ ಅಂತ ಬರಿಬಾರ್ದು, ಹಿ ಲೈಕ್ಸ್ ಕಾಫಿ ಅಂತ ಬರಿಬೇಕು. ಯಾಕಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ, ಅಂದ್ರೆ ಹಿ, ಶಿ ಮತ್ತು ಈಟ್ ಬಂದಾಗ ಮುಂದೆ ಯಾವಾಗಲೂ ವರ್ಬಿಗೆ ಎಸ್ ಅಥವಾ ಎಸ್ ಪ್ರತ್ಯಯವನ್ನ ಬಳಸ್ತೀವಿ, ಹೌದಾ? ಈಗ ಇಲ್ಲಿ ಎವ್ರಿ ಸ್ಟೂಡೆಂಟ್ ಅಂದ್ರೆ ನಾನು ಪ್ರತಿಯೊಂದು ಇಂಡಿವಿಜುವಲ್ ಮಗು ಬಗ್ಗೆ ಹೇಳ್ತಾ ಇದ್ದೀನಿ, ಪ್ಲೂರಲ್ ಅಲ್ಲ. ಇಲ್ಲಿ ಸ್ಟೂಡೆಂಟ್ ಅನ್ನೋದು ಏನು, ಸಿಂಗ್ಯುಲರ್ ಆಗುತ್ತೆ, ಹೌದಾ? ಸೊ ಸಿಂಗ್ಯುಲರ್ ಬಂದಾಗ ಮುಂದೆ ಬರ್ತಕ್ಕಂಥ ವರ್ಬ್ ಯಾವಾಗ ಹೇಳ್ಬೇಕಂದ್ರೆ ಎಸ್ ಅಥವಾ ಎಸ್ ಹಚ್ತೀವಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಅದಕ್ಕಾಗಿ ನಾನು ಈ ಲೈಕ್ ಬದಲಿ ಲೈಕ್ಸ್ ಮಾಡಿದ್ದೀನಿ. ಎಸ್, ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ನೀವು ಒಂದ್ಸಲ ಈ ವಿಡಿಯೋನ ನೋಡಿ, ಅಂದಾಗ ಮಾತ್ರ ಇದು 15 ಸೆಂಟೆನ್ಸ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನಾನು ಈಗ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡಿ ಅಂದಾಗಿ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬಹುದು. ಇಲ್ಲಿವರೆಗೆ ನಾವು 15 ಇಂಪಾರ್ಟೆಂಟ್ ಎರರ್ಸ್ ಅನ್ನ ನೋಡ್ತೀವಿ. ಬಹಳಷ್ಟು ಎಕ್ಸಾಮ್ಗಳಲ್ಲಿ ಇವುಗಳನ್ನೇ ಜಾಸ್ತಿ ಕೇಳೋದು, ಇವುಗಳ ಬಿಟ್ಟು ಬೇರೆ ಕೇಳೋದು ಬಹಳ ಅಪರೂಪ. ಅದಕ್ಕಾಗಿ ನಾನು ಇವುಗಳನ್ನ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಇವುಗಳನ್ನ ನೋಟ್ಸ್ ಮಾಡಿ ನಿಮ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ರೂಪದಲ್ಲಿ ನೀವು ಡೌಟ್ಸ್ ಅನ್ನು ಕೂಡ ಕೇಳಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇನ್ನೂ ಪಾರ್ಟ್ 2 ಮತ್ತು ಪಾರ್ಟ್ 3 ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋಕ್ಕಾಗೂ ಕೂಡ ವೇಟ್ ಮಾಡಿ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.